ಸುಮಾರು 15 ಜನ ಕಂಬ್ಯಾಕ್ ಆಗಿದ್ದಾರೆ. 15 ಲೀಡರ್ಸ್ ಕಂಬ್ಯಾಕ್ ಆಗಿದ್ದಾರೆ. ಮೋದಿ ಕೇರ್ ಬೇಡ ಅಂದ್ಬಿಟ್ಟು ಹೋದವರು ವಾಪಸ್ ಕಂಬ್ಯಾಕ್ ಆಗಿದ್ದಾರೆ ಸರ್. ಸೂಪರ್. ಇದು ಒಳ್ಳೆ ಅತ್ಯುತ್ತಮ ವಿಚಾರ. ಇದೇ ಆಗ್ಬೇಕಾಗಿರೋದು. ಸಮೀರ್ ಸರ್ಗೂ ಇದೇ ವಿಷನ್ ಇದೆ, ಮರಳಿ ಮನೆಗೆ ಮರಳಿ ಗೂಡಿಗೆ ಅಂತೇಳಿ. ಅವ್ರನ್ನ ಭೇಟಿಯಾಗಿ ಅವ್ರೆಲ್ರಿಗೂ ವಿಶ್ವಾಸ ಮೂಡ್ತಾ ಇರೋದು. ಯಾರು ಪರ್ಮನೆಂಟ್ ನೆಗೆಟಿವಿಟಿ ಇರೋದಿಲ್ಲ. ಪಬ್ಲಿಕ್ ಮೆಮೊರಿ ಇಸ್ ಶಾರ್ಟ್ ಅಂತ ಹೇಳ್ತೀವಿ. ಯಾವ್ದೋ ಒಂದು ಕಾರಣಕ್ಕೆ ನಿರಾಶೆಗೊಳಗಾಗಿರ್ತಾರೆ, ಅವ್ರ ಟೈಮ್ ಸರಿ ಇರಲ್ಲ. ಆಗ ಈಗಿನ ಒಂದು ಪರಿವರ್ತನೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಹೇಳಿದಾಗ ಖುಷಿಯಾಗಿ ಬರಕ್ ರೆಡಿ ಇದಾರೆ. ನಾವು ಹೋಗ್ಬೇಕಷ್ಟೇ, ಮನೆಗಳಿಗೆ ಹೋಗ್ಬೇಕು, ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಬೇಕು. ಡೆಫಿನೆಟ್ಲಿ ವಾಪಸ್ ಬಂದೇ ಬರ್ತಾರೆ. ಅಂಡ್ ಆಲ್ ಓವರ್ ಇಂಡಿಯಾದ ಸೀನ್ ನೋಡ್ತಾ ಇದೀವಿ. ಪ್ರಮೋದ್ ಆಚಾರ್ಯ ಸರ್ ಅವ್ರ ಫೇಸ್ಬುಕ್ ಪೇಜ್ಗೆ ಹೋಗಿದ್ರೆ ನಿಮ್ಗೆಲ್ಲ ಗೊತ್ತಿರ್ತದೆ. ಚೆಕ್ಗಳನ್ನ ಅಂದ್ರೆ ವ್ಯಕ್ತಿ ಹೆಸರು ಹಾಕಿಲ್ಲ, ಇದು ಸ್ಮಾರ್ಟ್ ಮೂವ್. ಇದು ಲೀಡರ್ ಹೆಸರು ಹಾಕ್ದಲೇನೆ ಚೆಕ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಅವ್ರದ್ದು ರೆಡ್ ಡೈಮಂಡ್ ಅಲ್ಲಿ ಎಷ್ಟು ಬಂದಿದೆ, ಪ್ಲಾಟಿನಮ್ಗಳಿಗೆ ಎಷ್ಟು ಬಂದಿದೆ, ಪವರ್ ಆಫ್ 4 ಎಷ್ಟು ಬಂದಿದೆ ಅಂತಕ್ಕದ್ದು ತುಂಬಾ ಅದ್ಭುತವಾಗಿದೆ. ಬೇಕಾದ್ರೆ ಅದನ್ನ ಕರ್ನಾಟಕ ಲಯನ್ಸ್ ನಾವು ಶೇರ್ ಮಾಡ್ತೀವಿ. ನಾವು ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ನಾವು ಯಾರಿಗೆ ಬೇಕಾದ್ರೂ ತೋರಿಸಬಹುದು. ಅದನ್ನ ಟೂಲ್ಸ್ ಆಗಿ ಯೂಸ್ ಮಾಡ್ಕೊಳ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿದೆ, ವಿಶ್ವಾಸ ಮೂಡುತ್ತೆ. ರೆಡ್ ಡೈಮಂಡ್ ಅಲ್ಲಿ 3,70,000 3,90,000 ಚೆಕ್ ತಗೊಂಡಿದ್ದಾರೆ. ಪ್ಲಾಟಿನಮ್ ಅಲ್ಲಿ 1.5 ಲಕ್ಷವರೆಗೂ ತಗೊಂಡಿದ್ದಾರೆ. ನಿಜವಾಗ್ಲೂ ಇದು SCD ನಲ್ಲೂ ಅಷ್ಟೇ ಕ್ಲೋಸ್ ಟು 1,40,000 70,000 ಹಿಂಗೆಲ್ಲ ಚೆಕ್ ತಗೊಂಡಿದ್ದಾರೆ. ಇದು ವಿಶ್ವಾಸ ಮೂಡುತ್ತೆ. ಅದು ಇನ್ಸ್ಪಿರೇಷನ್ ಗೋಸ್ಕರ, ಕಂಪ್ಯಾರಿಸನ್ 30,000 ತಗೊಂಡವರಿದ್ದಾರೆ ಸರ್ ಹೈಯೆಸ್ಟ್ ಚೆಕ್. ಯಾವ ಟೈಟ್ಲು? ಸೀನಿಯರ್ ಡೈರೆಕ್ಟರ್ ಅಲ್ಲಿ. ಮೈ ಗಾಡ್, ಪ್ಲಾಟಿನಮ್ 172 ತಗೊಂಡವರಿದ್ದಾರೆ. ಎಸ್ ಅದನ್ನ ವ್ಯಕ್ತಿಗಳ 74,000 ತಗೊಂಡವರಿದ್ದಾರೆ ಹೈಯೆಸ್ಟ್ ಚೆಕ್. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಲ್ಲಿ 55,000 ತಗೊಂಡವರಿದ್ದಾರೆ. ಸೊ ಡೈರೆಕ್ಟರ್ ಅಲ್ಲಿ 13,000 ಚೆಕ್ ತಗೊಂಡವರಿದ್ದಾರೆ. ಖಂಡಿತ ಇದು ಒಳ್ಳೆಯ ಒಂದು ಮೂವ್. ಇದು ಫಸ್ಟ್ ಮಂತ್ ಅಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದ್ರೂ ಕೂಡ ತುಂಬಾ ಜನ ಒಳ್ಳೆ ಚೆಕ್ ಅನ್ನ ಪಡ್ಕೊಂಡಿದ್ದಾರೆ. ಎಲ್ಲಾ ಲೆವೆಲ್ ನಾನು ಮೆಷರ್ ಮಾಡಿದೀನಿ, ಸ್ಟಡಿ ಮಾಡಿದೀವಿ. 100-500 ರೂಪಾಯಿ ಜಾಸ್ತಿಯಿಂದ ಹಿಡಿದು 1,000 ಜಾಸ್ತಿ, 5,000 ಜಾಸ್ತಿ, 50,000, 3 ಲಕ್ಷ, 8 ಲಕ್ಷ, 9 ಲಕ್ಷ ಇನ್ಕಮ್ ಜಾಸ್ತಿ ಆಗಿದೆ ಒಂದ್ ತಿಂಗಳಲ್ಲಿ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕಾಗಿದೆ. ಇಲ್ಲೇ ನಿಲ್ಲಂಗಿಲ್ಲ, ನಾವು 4 ಲೆಗ್ಗಲ್ಲೇ ನಿಲ್ಲಂಗಿಲ್ಲ. ಮಲ್ಟಿಪಲ್, ಮೊನ್ನೆ ಉಮೇಶ್ ಶೆಟ್ಟಿ ಹೇಳಿದ್ರು ವಿಶಾಲ್ ಅಗರ್ವಾಲ್ ಅವರ ಒಂದು ಸೆಷನ್ ನಲ್ಲಿ, ಈ ಒಂದು ಪ್ಲಾನ್ ಯಾವ ತರ ಅಂದ್ರೆ ಮಲ್ಟಿಪಲ್ ಲೆಗ್ ಆದ್ರೆ 4 ಲೆಗ್ ಸ್ಟ್ರಕ್ಚರ್ ಅಂತ ಹೇಳಿ. ಮಲ್ಟಿಪಲ್ ಲೆಗ್ ಹೋಗ್ಬೇಕು, ನಾವು ಸ್ಪಿಲ್ ಕೊಡ್ಬೇಕು ಅಂಡ್ ಸ್ಟ್ರಕ್ಚರ್ ನ 4 ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಬೇಕು. ಅದ್ ಕಡೆ ಎಲ್ಲರೂ ಗಮನ ಹರಿಸೋಣ. ಖಂಡಿತ ನಾವೆಲ್ಲರೂ ಕೂಡ ಫಿಸಿಕಲ್ ಇವೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ, ಡಿಜಿಟಲ್ ಇವೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ವೆರಿ ಶಾರ್ಟ್ಲಿ, ವೀಕ್ಲಿ ಅಥವಾ ಒನ್ಸ್ ಇನ್ 15 ಡೇಸ್ ಆದ್ರೂ ಪರವಾಗಿಲ್ಲ, ಮಾಸ್ ಲೆವೆಲ್ ಅಲ್ಲಿ ನಾವೆಲ್ಲರೂ ಕೂಡ ಟಾಪ್ ಲೀಡರ್ ಮುಖಾಂತರ ನಿಮ್ಮೆಲ್ಲರ ಸಹಯೋಗದೊಂದಿಗೆ ಸೊ ಝೂಮ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಅದೆಲ್ಲ ಮೀಟಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಎಜುಕೇಶನ್ ಕೊಡ್ತಕ್ಕಂಥದ್ದು ಅಂಡ್ ಫಿಸಿಕಲ್ ಇವೆಂಟ್ ಅದನ್ನು ಕೂಡ ನಮ್ಮ ಗುರುಗಳು ಅನೌನ್ಸ್ ಮಾಡ್ತಾರೆ. ಓಕೆ, ಇವಾಗ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದೀವಿ ನಮ್ಮ ಮಹಾ ಗುರುಗಳು. ಸೊ ಮಾಸ್ಟರ್ ಪ್ಲಾನರ್ ಅಂಡ್ ನಮ್ಮೆಲ್ಲರೂ ಕೇರ್ ಟೇಕರ್, ಸೊ ಎಕ್ಸ್ಟ್ರಾರ್ಡಿನರಿ ಮೆಂಟರ್ ನಮ್ಮೆಲ್ರಿಗೂ ಕೂಡ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಫಾಸ್ಟೆಸ್ಟ್ ಅಚೀವರ್, ನಮ್ಮೆಲ್ಲರನ್ನು ಕೂಡ ಟೇಕ್ ಕೇರ್ ಮಾಡ್ತಕ್ಕಂತಹ ಸೊ ಸೂಪರ್ ಬ್ರೈನ್ ಆಸ್ ವೆಲ್ ಆಸ್ ಡೈನಾಮಿಕ್ ಲೀಡರ್, ವರ್ಸಟೈಲ್ ಲೀಡರ್. ಸೊ ಡಾಕ್ಟರ್ ಫಿಲಿಪ್ ಸಿಂಗ್ ಸರ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ನಾವು ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಫಿಲಿಪ್ ಸಿಂಗ್ ಸರ್ನ ಇನ್ವೈಟ್ ಮಾಡೋಣ. ವೆಲ್ಕಮ್ ಸರ್. ವೆಲ್ಕಮ್ ಸರ್. ವೆಲ್ಕಮ್ ಸರ್. Thank you. Welcome, sir. Welcome. Thank you, my team. It's so nice to see all of you. Welcome, sir. Welcome, sir. Welcome, sir. After Thank you, Philip sir, leading all of us. You are the main reason for getting this plan. We just believed in your vision as well as your conviction, and the way you took the stand for all of us all over India. You coordinated with everybody. You coordinated with Samir sir also, and you gave us lots of confidence with this plan. And really, because of your dedication and your foresight and vision, we are very, very happy. Thousands and lakhs together people are very happy because of the leader like you, Pramod Acharya sir, Samir sir, Neena madam. All these leaders are the very, very instrumental. Thank you very much, sir. We are grateful to you. Over to you, sir. He is the chief commander in behind the mission. Yeah. Infinity behind the mission, chief commander. Main pilot for all of us. I'll tell you, nothing happens without teamwork. If you stand all alone, you cannot succeed. It is just that total South, total West, all of you joined together and said that you want to build this business. And we were passing through a very tough phase, actually. Our situation, very tough it was. Yathikendre, all across India, from our teams, we were getting information that
things are not going all right, people are leaving the business, people are lost hope, and at that stage when we saw that 4-leg plan is coming, just imagine, from 14 legs we come to 4 legs. I understand because I see my team's network, and there are people who are having only 3 legs, 4 legs, 5 legs, 6 legs. Getting 14 was very tough, even though some of us were pushing it to 14. But we are working on weak leg rather than working on the strong leg, which will really set up your organization. ಈ ಸಿಚುವೇಶನ್ ನಲ್ಲಿ when we saw technically, see, the main thing is technically every question has a logical answer. When the logic was there behind every question, how can we say no to such a plan? So automatically we became Divana, and whatever others showed mind totally closed, we said our mind is closed. We are going to take this plan. I will tell you today, the peace, people are so happy, peaceful, that at least we can build our business gradually. Some people will be fast, but some people believe that in 4 legs I can work with my team. Now technically it is 4, but actually you can have 8, 10, 12. The one question was in my mind. I do not know if many of you have that question. Folding unno agilla. Correct. So ಏನಾಗ್ತದೆ, ನಮ್ ಸೈಡ್ ವಾಲ್ಯೂಮ್ ಅಂದ್ರೆ PGPV ಏನಾಗ್ತದೆ, PGPV is big today. PGPV, if you see everybody's PGPV is big. The question came, ನಾವು ಫೋಲ್ಡ್ ಮಾಡಕ ಟೈಮ್ ನಮ್ ಎಕ್ಸ್ಟ್ರಾ ಲೆಗ್ಸ್ ಕೆಳಗಡೆ ಹೋಗುತ್ತೆ. ಆ ಟೈಮ್ ನಲ್ಲಿ PGBV ಏನಾಗ್ತದೆ? What happens to the PGBV? Sponsor network PGV same, no? Exactly, Viresh. That is the perfect answer. So, ಇದು ಏನಂದ್ರೆ it gives power to the team below so that they can get their title, but your PGBV remains, because sponsor network nalli, when you replace it in sponsor network, all that becomes PGBV. ಯಾತಕ್ಕೆ ಅಂದ್ರೆ ಸಡನ್ಲಿ ಡೌಟ್ ಬಂತು, ಸಡನ್ಲಿ ಫೋಲ್ಡ್ ಮಾಡಕ ಟೈಮ್ ನಲ್ಲಿ PGBV ಕಡಿಮೆ ಆಗ್ತದ? Because PGBV becomes less, checks will become less. But the answer is no. PGBV will remain the same. So that is, if you start entering into the plan, lot of doubts will come later. But amazingly put, it gives you satisfaction, peace of mind. Slowly you can build your 4 legs, support your team. And the greatest thing is, ನಮ್ಗೆ ಬೇಕು 4 ಜನ. ಇಷ್ಟ ಇದೆಯಾ ಅಂದ್ರೆ ನೀವು ಮಾಡಿ. ಯಾತಕ್ಕೆ ಅಂದ್ರೆ ನಾವು ಲೈಫ್ ಟೈಮ್ ನಲ್ಲಿ ಸಪೋರ್ಟ್ ಮಾಡಿ ಹೋಗಕ್ಕೆ ಪ್ರೋಗ್ರಾಮ್ ಇದು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಏನ್ ಮಾಡಬೇಕು? I will look for the next and go ahead. That is a clear message which is going down. If you want to work, you work. This is not immediate money, but it is going to change. And I'll tell you, ಯಾರ್ಯಾರ್ಕ್ ದೊಡ್ಡ ಟೀಮ್ ಇದೆ, definitely it has shown a straight increase in the income. So one thing is, with all our leaders happy, we all can be happy. Idu ಒಂದು peaceful, long term, genuinely work ಮಾಡಬಹುದು. Next is very, very important part is, as many of you know, 1,000 rupees for just 4 legs. Even if somebody wants to join as just normal people, join ಮಾಡಿ ಕನ್ಸ್ಯೂಮರ್ ತರ ಒಂದು 50 PV ಅವ್ರು ಮಾಡ್ತಾರೆ. 4 ಜನ 50 PV ಮಂತ್ಲಿ ಅದೇ ಮಾಡ್ತಾರೆ, ಬೇರೆ ಏನು ಮಾಡಿಲ್ಲ ಅಂದ್ರೆ 1,000 rupees, approximately 1,000 rupees is the income. Now, if you take whatever is the loyalty, free product, everything,
and then minus 1,000 rupees. It's a win-win situation for anyone. It is better than any other supermarket giving you whatever you want. Second important thing is, as Raju said, and even Santosh was saying, that only work on the basic. If you work on just 4 legs getting 1,000, that is milestone 1. Aurke help maadi milestone 1, milestone 1, milestone 1. If the people below start going, you will automatically reach very high level. Next, one the important point yenandre. Now, I was just thinking, 4 leg namka already ide. Aurdu 4 ide. Each one has got his 444. Then the next is having their 444. So, as the 444 fill up, yatike andre folding agilla, but they will come with folding, they will come with automatic folding. You sponsor, it will go correctly wherever is the gap and fill up. Over a period of time, your 4 into 4 into 4 into 4 will get filled up, and that will give you very, very stable income. So stability is very difficult in direct selling, but e-plan nalli stability, we can see there is a stability available in this plan. So with all these things going ahead, next is higher title. Same title nalli a issue ittu. But today if you see, ashtu difference agilla. There is no major difference, even higher, lower title. Yatike andre, first is title, which gives you 9 generations. That is your director. Director points, yen siktade, director bonus, car fund, house fund, travel fund, your red diamond, blue diamond. All these bonuses come with your director points. So director points is not getting disturbed by higher title, lower title. It is on your own title. Mentor bonus nalli, yes, difference ide, but astu difference kansilla. In the checks, it is not showing. Now, if you want to enter into any pool, the red diamond pool, even if you become red diamond, double red, triple red, you are in the pool. If you want to become a blue diamond, blue, double blue, global blue. So it is not putting pressure on you, but at the same time, you can plan and then start working and growing. It was nice to hear Shriyan traveling 3,000 kilometers. Really great, Shriyan. 3,000 kilometers in 1 week is a great way to go. That is what is giving the confidence to you. In fact, all across India, I'm getting information. All leaders are happy. All people are happy. Business is growing. Now, one thing is, this is the right time for us to work together. At least once in 3 months, we need to make a big show. We need to show the general crowd that yes, Modi Care is back in action. There are a lot of achievers. Regarding Santosh, your growth, which you said, that is amazing growth. Santosh, 170%? Yeah, that's Ganesh. Ganesh, sorry. 50%. Ganesh, 170% is an amazing growth. I can just understand. I can see the confidence in your face. See, it is not that you need to get that 100% growth in the first month. You can get it in the second month, third month, fourth month. Little adjustment. Start working. Now, Allah fight ಮಾಡಿದೀವಿ when income was even very low. Here, the income is stable. Director 5,000 is amazing. Look, the lower level is getting very, very satisfied. Yatake andre ಒಂದು ಇದು ಇದೆ. Okay, average 5,000 ಸಿಕ್ಕುತ್ತೆ director ಬಂದ್ರೆ. So those people have started working. Now, if I look across India, lot of dhamaka is happening. Lot of teams have got activated and lot of teams are pushing. We don't need motivation here.
The plan is the motivation. We did not need to show checks because checks we are all getting, which is good checks. And I would like to read out for just your convenience some checks which in my team. So it's just my team means it is not about company. It is just about my team. I will give you the highest check in each position because I'm not going to look at lower now. Let's look at the highest and go. A director, highest check in my team is 22,000 plus. My Second, Wow. senior Amazing. director, highest check is 46,000 plus. God. Executive director, 50,000 plus. Excellent. SED, senior executive director, 1,03,000 plus. PD, who's a platinum, 2,18,000 plus is the highest check. Red diamond, 4,98,000 plus, almost 5 lakh rupees red diamond. DRD, double red diamond is 5,27,000 plus. Triple red diamond is 6,63,000 plus. Blue diamond, 19,50,000 plus is the highest check. Double blue and triple blue, I don't know. But this is what is the checks. Now, this is just the beginning month. Now, as you start filling up the gaps, because what happens, 4 into 4 is only maybe in the main leg. In the side legs, it is not there. But once you start filling up the gaps, that income becomes rock solid. And we can see, yes, the future is good for this. To build all this, thank you to the top leaders who have requested that we have to start having single programs. In fact, I advise all of you should run your own programs. All of you, please go out and build your own programs. That has to be done. But at least once in 3 months, once in 4 months, as the leaders decide, we will do one program, which will be a single program to show cause, to do, maybe we will do recognition, whatever is the requirement, we will do. So we are organizing one program in next month 6th, which is a Sunday. The program will start at 9:30 to 2 o'clock. So this is a program which we are going to do. Raju, that you have that program, the tickets have already been ready. Now, this is going to be one of its program because this is where we are going to start the once in 3 to 4 months, where we are going to show cause big leaders, small leaders, system, everything will come in there. We will sit and work out how to do it. But I can assure you, this is the beginning of all of us meeting on a single platform. And this is not only for our team, this is totally for Karnataka and even outside Karnataka. The Modi Way program, which we are going to start, we will try to see. In fact, I have already spoken to Rijal, and I said, Rijal, new COO has been come. Can you invite on this day? We don't know, but we will make a formal request for the COO to come on the same day. So this is a request. We don't know that their program, their schedule, everything, but we will make an attempt to call so that you all can meet the COO and the COO can look at, yes, this is Karnataka and this is how Karnataka is. I have a big belief that we can go back to the days of our highest first position in India. Yes. Right now, we are not in the first position.
we will be working towards that. It is not overnight. We don't want overnight success. We want to go back and stay there. So for that, I am already speaking to Rijal. He's saying the volumes are very good. Volumes are growing. So 20 on 6th, 9:30, the program will start. By 2 o'clock, program will be over. So please contact your leaders and pick up your tickets, because this is a single show. And because we need lot of permissions to run these programs now, because you know what happened recently in the stadium. So already we have to get permission from the commissioner's office. We have sent a letter after booking the hall. We have sent a letter for permission. The permission has to be granted. Then we have to take it to the police station, hand it over, because a lot of rules and regulations are coming. So we will be limiting the entry and the tickets also. So it is not that we can overcrowd the hall. We can't. So we have our restrictions and we need to be safe also. So this is what it will be. To take this forward, we are going into a new era. The plan is good. Samir ji is fully geared up. He is feeling very nice and happy and peaceful. He's been supporting us. The 1 crore which he has put is actually, we never asked for 1 crore. In India, nobody has asked for anything extra, but out of his own love and affection, he is given. We can expect anything between 4,000 to 6,000 for the jump. We don't know the real value. It can go high, it can go low, because depending on number of people. So this 1 crore is a good time. It's a good time to take our people to the next level, because this is a good time for us to take our people to the next level. Most of the leaders who were NQD today are ready to go and jump and become senior director, because they have a director below them. So that is one title. Those who are in advisor 6% and below can become director. And if they can get some 4,000 to 6,000 average, let us say 5,000, check 5,000 plus 5,000 is 10,000 rupees. Now 10,000 rupees is a good check for them to start off. We are, I had a talk today morning with Jishad, and Jishad was very happy with the plan. He said, sir, I am getting very good response. In fact, next month or next to next month, he wants to do a big program in Kerala. He has invited me to come as a guest speaker there. We will be going there. He said, really, the response is very good. Our people are all energized and it is going like anything. So we are getting this type of response across India. So I request my leaders, please look at it again. Go and talk to your people, because this month they may remove the people who are inactive. So inform them to become active and not to lose their position. Folding will be, I spoke today about folding in the network. Folding will be done after seeing this month. They said next month they will start discussing on folding, because they want to see 2 months. And one the leader kuda our kelegade, which is the main leader under which they want to build their business, adu kuda clarity bartade after 2 months. So with this, let's build up and go for the new program. And I will now hand it over to Nina, and then we can close. Thank you. Welcome, Nina ma'am. We have other leaders also to talk. ಇನ್ನು ಕೆಲವು ಲೀಡರ್ಸ್ ಇದ್ದಾರೆ. ಯಾರು ಎಕ್ಸಿಟ್ ಆಗಬೇಡಿ, ಟೈಮ್ ಫ್ರೀ ಮಾಡ್ಕೊಳ್ಳಿ. 1 hour ಅಲ್ಲಿ ಮೋಸ್ಟ್ಲಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ಮೈಂಡ್ ಬ್ಲೋಯಿಂಗ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೊಟ್ಟಿದ್ದಾರೆ ಫಿಲಿಪ್ ಸರ್. ಎಸ್ಪೆಷಲಿ ಅವ್ರ ಟೀಮ್ ಅಲ್ಲಿ ಬಂದಿರತಕ್ಕಂಥ ಇನ್ಕಮ್ ಮಾತ್ರ ಡೆಫಿನೆಟ್ಲಿ ತುಂಬಾನೇ ಇದು ಏನೋ ಒಂದು ಇನ್ಸ್ಪೈರಿಂಗ್ ಆಗಿರ್ತಕ್ಕಂಥದ್ದು. ಒಂದೊಂದು ಟೈಟ್ಲ್ ಕೂಡ ಅಷ್ಟು ದೊಡ್ಡ ದೊಡ್ಡ ಇನ್ಕಮ್ ಬಂದಿರತಕ್ಕಂಥದ್ದು.
ರಿಯಲಿ ಫ್ಯಾಂಟಾಸ್ಟಿಕ್. ಇದು ಎಲ್ಲರ ಫ್ಯೂಚರ್, ಎಲ್ಲರ ಟೀಮಲ್ಲೂ ಇದೇ ತರ ಆಗ್ತಾ ಹೋಗುತ್ತೆ ನಾವು ಸ್ಟ್ರಕ್ಚರ್ಗೆ ಫೋಕಸ್ ಮಾಡಿದಾಗ. ಥ್ಯಾಂಕ್ ಯು ಸೋ ಮಚ್ ಫಿಲಿಪ್ ಸರ್ ಫಾರ್ ದ ವಂಡರ್ಫುಲ್ ಯುವರ್ ವಿಸ್ಡಮ್ ಶೇರಿಂಗ್. ಎಸ್, ವೆಲ್ಕಮ್ ನೀನಾ ಮೇಡಮ್. Thank you, Raju. Thank you. Very good evening to all our leaders. I'm Okay, so madam, happy. welcome, All. welcome. Thank you. Thank you so much. Thank you from the bottom of my heart to all of you for being a great team, for doing such fantastic work together. Nothing in the world is possible without a good team, and Karnataka has always proven it. You all are the best. You all are such good leaders. You all wait for good things to happen. You know, that's something so nice. I want to share a story. I will tell it in Kannada because maybe many of you will not understand the English. ஒரு ಕಿಂಗ್ಡಮ್ ಊರಲ್ಲಿ ಒನ್ ಮ್ಯಾನ್ ಇದೆ, there was a man. ಅವ್ರಿಗೆ ಒನ್ ಹಾರ್ಸ್ ಇದೆ, ತುಂಬಾ ಬ್ಯೂಟಿಫುಲ್ ಹಾರ್ಸ್, ವೈಟ್ ಕಲರ್ ಹಾರ್ಸ್ ಇದೆ ಅವ್ರಿಗೆ. ಅಂಡ್ ಬಟ್ ಹಿ ವಾಸ್ ನಾಟ್ ವೆರಿ ರಿಚ್, ಸ್ವಲ್ಪ ಮಿಡಲ್ ಕ್ಲಾಸ್ ಇದೆ ದಟ್ ಮ್ಯಾನ್. ತುಂಬಾ ಜನ ಅವ್ರಿಗೆ ಹೇಳಿದೆ, ವೈ ಡೋಂಟ್ ಯು ಸೆಲ್ ಯೋರ್ ಹಾರ್ಸ್ ಸೆಲ್ ಮಾಡಿ, ತುಂಬಾ ಜನ ಬರ್ತಾ ಇದ್ದು ಹಾರ್ಸ್ ಸೇಲ್ಗೆ, ನೀವು ಸೇಲ್ ಮಾಡಿ, ಅಷ್ಟು ಹಣ ನಿಮ್ಗೆ ಸಿಕ್ಕುತ್ತೆ, ಯು ಕ್ಯಾನ್ ಲೀಡ್ ಅ ಗುಡ್ ಲೈಫ್. ಸೊ ಅವ್ರು ಹೇಳಿದೆ, ಇಲ್ಲ ಇಲ್ಲ ನಾನು ಹಾರ್ಸ್ ಸೇಲ್ ಮಾಡಿಲ್ಲ, ದಿಸ್ ಹಾರ್ಸ್ ಇಸ್ ಫಾರ್ ಮೀ ಓನ್ಲಿ, ಆ ತರ ಹೇಳಿದೆ. ಓಕೆ, ಒನ್ ಡೇ ಏನಾಯ್ತು, ಆ ಹಾರ್ಸ್ ರ್ಯಾನ್ ಅವೇ. ಸೊ ಎಲ್ಲ ಊರಲ್ಲಿ ಜನ ಎಲ್ಲ ಬಂದು ಅವ್ರಿಗೆ ಹೇಳಿದೆ, ಓ ನೋಡಿ ಪಾಪ ನೀವು, ಅದು ಒಂದು ಹಾರ್ಸ್ ಇದೆ ನಿಮ್ ಕಡೆ, ಆ ಹಾರ್ಸ್ ಹೋಯ್ತು, ಈಗ ಏನು ಇಲ್ಲ ನಿಮ್ ಕಡೆ, ಯು ಶುಡ್ ಹ್ಯಾವ್ ಸೋಲ್ಡ್ ದ ಹಾರ್ಸ್. ಸೊ ಅವ್ರು ಹೇಳಿದೆ, ಇದು ಒಳ್ಳೆ ಆಯ್ತಾ ಕೆಟ್ಟಗೆ ಆಯ್ತಾ ನನ್ಗೆ ಗೊತ್ತಿಲ್ಲ, ವೆದರ್ ಇಟ್ ಇಸ್ ಫಾರ್ ಗುಡ್ ಆರ್ ವೆದರ್ ಇಟ್ ಇಸ್ ಫಾರ್ ಬ್ಯಾಡ್, ಐ ಡೋಂಟ್ ನೋ, ಬಟ್ ಮೈ ಹಾರ್ಸ್ ಇಸ್ ಗಾನ್, ವಾಟ್ ಟು ಡೂ, ಹಿ ಸೆಡ್. 3 days ಆಮೇಲೆ ಏನಾಯ್ತು, ಆ ಹಾರ್ಸ್ ಬಂದಿದೆ, ಆ ಹಾರ್ಸ್ ಜೊತೆಗೆ ಇನ್ನು 3 ಹಾರ್ಸ್ ಬಂದಿದೆ. ಸೊ ಟೋಟಲ್ ಆಗಿ 4 ಹಾರ್ಸ್ ಬಂದಿದೆ ಅವ್ರಿಗೆ. ಹಿ ವಾಸ್ ವೆರಿ ಹ್ಯಾಪಿ ಟು ಸಿ 4 horses. ಹಿಸ್ ಸನ್ ಅಂಡ್ ಹಿ ಡಿಸೈಡೆಡ್ ದೇ ವಿಲ್ ಡೂ ಅ ಬಿಸ್ನೆಸ್ ವಿತ್ ಹಾರ್ಸ್ ರೈಡಿಂಗ್ ಇನ್ ದಿಯರ್ ಏರಿಯಾ, ಇನ್ ದಿಯರ್ ಸಿಟಿ. ಸೊ ಅವ್ರ ಸನ್ ತುಂಬಾ ವೆರಿ ಗುಡ್ ಲುಕಿಂಗ್, ವೆರಿ ಹ್ಯಾಂಡ್ಸಮ್ ಯಂಗ್ ಮ್ಯಾನ್. ಸೊ ಹಿಸ್ ಸನ್ ಸ್ಟಾರ್ಟೆಡ್ ಟ್ರೈನಿಂಗ್ ದ ಹಾರ್ಸಸ್. ಸೊ ಆ ಹಾರ್ಸ್ ಟ್ರೈನ್ ಮಾಡೋ ಟೈಮಲ್ಲಿ ಏನಾಯ್ತು, he fell down from the horse and he hurt his leg. He broke one leg of his. He was not able to walk properly. He was walking with a little support. ಸೊ ಊರಲ್ಲಿ ಎಲ್ಲ ಜನ ಬಂದು ಹೇಳಿದೆ, ಓ ನೋಡಿ ನೋಡಿ ಪಾಪ ಏನಾಯ್ತು, ಈಗ ನಿಮ್ಮ ಮಗಕ್ಕೆ ಈ ತರ ಆಯ್ತು, ಹಿಸ್ ಲೆಗ್ ಬ್ರೋಕ್, ಅವ್ರಿಗೆ ಪ್ರಾಬ್ಲಮ್ ಆಯ್ತು, ಆ ತರ ಹೇಳಿದೆ. ಸೊ ದಟ್ ಓಲ್ಡ್ ಮ್ಯಾನ್ ಸೆಡ್, ಒಳ್ಳೆಕಾಯ್ತಾ ಕೆಟ್ಟದಕ್ಕಾಯ್ತಾ ನನ್ಗೆ ಗೊತ್ತಿಲ್ಲ, ಬಟ್ ಆ ತರ ಸಿಚುವೇಶನ್ ಆಯ್ತು. ಆಫ್ಟರ್ ಫ್ಯೂ ಡೇಸ್ there was a war. ಆ ಕಿಂಗ್ಡಮ್ ಅಲ್ಲಿ ಒಂದು ವಾರ್ ಇದೆ. ವಾರ್ ಅಂತ ಎಲ್ಲರಿಗೆ ಗೊತ್ತು ಏನಿದೆ, ಈಗ ಇಸ್ರೇಲ್ ಅಂಡ್ ಇರಾನ್ ಅಲ್ಲಿ ನಡೀತಾ ಇದ್ದು ನೋಡಿ, ಆ ತರ ಒಂದು ವಾರ್ ಆಯ್ತು ಆ ಕಿಂಗ್ಡಮ್ ಅಲ್ಲಿ. ಸೊ ಅಕ್ಕಪಕ್ಕ ಅವರ್ ಕಿಂಗ್ಡಮ್ ಅಲ್ಲಿ ಆ ಕಿಂಗ್ ಇದೆ, he sent his soldiers to go bring all the young men from the villages and cities. So ಆ ಸಿಟಿಯಲ್ಲಿ ಎಲ್ಲ young men had to go and fight for the war. ಆ ಟೈಮಲ್ಲಿ ಅವರು ನೋಡಿದೆ, ದಿಸ್ ಬಾಯ್ ಇಸ್ ನಾಟ್ ಏಬಲ್ ಟು ವಾಕ್ ಪ್ರಾಪರ್ಲಿ, ಸೊ ದೇ ಡಿಡ್ ನಾಟ್ ಟೇಕ್ ಹಿಮ್, ದೇ ಲೆಫ್ಟ್ ಹಿಮ್ ದೇರ್ ಓನ್ಲಿ. ಸೊ ತಿರ್ಗಾ ಎಲ್ಲ ಊರಲ್ಲಿ ಜನ ಎಲ್ಲ ಬಂದು ಆ ಮ್ಯಾನ್ಗೆ ಹೇಳಿದೆ, ನೋಡಿ ಎಷ್ಟು ನೀವು ಲಕ್ಕಿ ಇದೆ, ನಿಮ್ ಮಗ ಹೋಗಿಲ್ಲ, ನನ್ನ ಮಗ ಎಲ್ಲ ಹೋಯ್ತು ವಾರ್ಗೆ, ಅವರು ಈಗ ಬರ್ತಿಲ್ಲ ನನಗೆ ಗೊತ್ತಿಲ್ಲ, ಬಟ್ ನೋಡಿ ಏನಾಯ್ತು. ಸೊ ಲೈಫಲ್ಲಿ ಈ ತರ ಸಿಚುವೇಶನ್ಸ್ ತುಂಬಾ ಬರ್ತಾ ಇದ್ದು, ಹೊಸ ಏನೋ ಅವ್ರ ಪ್ಲಾನ್ ಬರ್ತಾ ಇದ್ದು, ಅದು ಒಳ್ಳೆಕಾಗಲ್ಲ ಗೊತ್ತಿಲ್ಲ, ಇನ್ನೂ ಏನು ಚೇಂಜ್ ಬರ್ತಾ ಇದ್ದು, ವೆದರ್ ಇಟ್ ಇಸ್ ಗುಡ್ ಆರ್ ಫಾರ್ ದ ಬ್ಯಾಡ್, ಇಟ್ ಇಸ್ ವಿ ಡೋಂಟ್ ನೋ, ಬಟ್ ಆ ಸಿಚುವೇಶನ್ ಆ ಥರ ಆಯಿತು ಅಂತ ವಿ ಹ್ಯಾವ್ ಟು ಲರ್ನ್ ಟು ಅಕ್ಸೆಪ್ಟ್, ವಿ ಹ್ಯಾವ್ ಟು ಲರ್ನ್ ಟು ಲಿವ್ with whatever is happening within our lives. So I'm only thanking God that if Modi way plan ಅಷ್ಟು ಚೇಂಜ್ ಎಲ್ಲ ಬರ್ತಾ ಇದ್ದು, ಫಸ್ಟ್ ಪ್ಲಾನ್ ವಾಸ್ there, then plan change, then plan change. It is good. Whatever happened for the good. Now company knows what will not work and what will work. Today we have got such a wonderful plan. Actually ಈ ಪ್ಲಾನ್ ಆಲ್ಸೋ ನಾನು ಡೆಲ್ಲಿಗೆ ಹೋಗೋ ಟೈಮಲ್ಲಿ ವೆಸ್ಟ್ ಅಂಡ್ ನಾರ್ತ್ ಈ ಪ್ಲಾನ್ಗೆ ಇಲ್ಲ, ಓನ್ಲಿ ಸೌತ್ ಅಂಡ್ ಈಸ್ಟ್ ಸಂಜೆಸ್ ಟೀಮ್. ಎಲ್ಲರೂ ಫಿಲಿಪ್ಗೆ ನೋಡಿದೆ, ಪ್ರಮೋದ್, ಸಂಜಯ್, ಫಿಲಿಪ್, 3 of them first said yes. Raju, Jishad, Raju's team, Jishad's team, all of them then said yes. When they saw the confidence in Philip and Pramod and Sanjay and all of them, then they decided. But I was scared, really.
ಅವರೆಲ್ಲ ಈ ಕಡೆ ಒಂದ್ ಟೀಮ್ ಇದೆ, ಈ ಪ್ಲಾನೇ ಬೇಕು. ಆ ಪಕ್ಕದಲ್ಲಿ ನಾರ್ತ್ ಅಂಡ್ ವೆಸ್ಟ್ were not very sure. They also want a good plan, no doubt, but they were not sure. But here Philip was 100% sure that this plan will definitely be a good plan. But I was scared because he's taking so much responsibility. And I was praying, really, I was praying every morning to God that, please, God, this should be a hit plan. All our leaders should make money. They should all be happy. That was what was prayer. And God always hears my prayer. I don't know why, but he always hears my prayer. So today I'm really happy you're all making good money. Please reach out to more people, get more people into direct selling, because this is the only way where ordinary middle class people can become rich. Let's all work as a team. There are so many people in your team or in the crossline team who do not know how to do anything, who are not very good in events, who are not very good in building their team. Help them also. And that will be done only in one team, one dream. So Karnataka, you guys are always the best, always the best. Let's continue to keep the trend, and God bless you all. So thank you very much. Let's build the 6th program and every other program. Let's build it in a great way. We are always with you. Philip and I are always with you anytime, anything. Thank you very much. Manjunath, Raju, Chandru, Vijay, you guys are an amazing team. Santosh and whoever came to Delhi, whoever was there in Delhi with us, Prashant then we had so many other leaders even from Karnataka. You guys are really amazing. So let's continue to do good work and help each other. God bless you all. Over to you, Raju. Thank you so much, ma'am. Wonderful story narration and with a great message also. ಅಷ್ಟೊಂದು ಜವಾಬ್ದಾರಿ ಇದೆ ನಿಮಗೆ, ಕೇರ್ ಟೇಕಿಂಗು. ಅದಕ್ಕೆ ನಾವು ಯಾವತ್ತು ಹೇಳ್ತಾ ಇರ್ತೀವಿ, ಯು ಆರ್ ಆಲ್ವೇಸ್ ಲೈಕ್ ಸೆಕೆಂಡ್ ಮದರ್, ಸೆಕೆಂಡ್ ಪೇರೆಂಟ್ಸ್ ಟು ಅಸ್ ಅಂತ ಹೇಳ್ತಾ ಇರ್ತೀವಿ. ನಿಮಗೆ ಒಂದು ಸ್ಟ್ರಾಂಗ್ ಬಿಲೀಫ್ ಇತ್ತು, ರೆಸ್ಪಾನ್ಸಿಬಿಲಿಟಿ ಇತ್ತು. ನಾವೆಲ್ಲರೂ ಇದಕ್ಕೆ ಎಸ್ ಅಂತ ಹೇಳಿದ್ವಿ, ಈ ಪ್ಲಾನ್ ಸೂಪರ್ ಹಿಟ್ ಆಗ್ಲೇಬೇಕು ಅಂತ ಪ್ರೇ ಮಾಡ್ತಾ ಇದ್ರಿ. No surprise, definitely we all are very, very happy. We knew what is going to be the result actually, because we imagined ourselves, we visualized ourselves by looking at the science and the behavior itself. So all of us are very happy. Thank you so much, Neena ma'am. So event ಏನಿದೆ, ಅವಾಗಲೇ ಫಿಲಿಪ್ ಸರ್ ಹೇಳಿದಾಗೆ ನಾವು ಜಾಸ್ತಿ ಕ್ರೌಡ್ ಮಾಡಕ್ ಆಗೋದಿಲ್ಲ. ಸ್ಮೂತ್ ರನ್ನಿಂಗ್ ಇರಬೇಕು, ಪ್ರೊಫೆಷನಲ್ ಆಗಿರ್ಬೇಕು. ಇದು ತುಂಬಾ ಈಗ ಎಲ್ಲ ಕಡೆನೂ ಕೂಡ ಫಿಸಿಕಲ್ ಇವೆಂಟ್ ಎಲ್ಲಾ ಟೀಮಲ್ಲೂ ಸ್ಟಾರ್ಟ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ, ಈಗಾಗಲೇ ಕ್ವಾಲಿಟಿ ಇವೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಇದೇನೇ ಅವಶ್ಯಕತೆ ಇರ್ತಕ್ಕಂಥದ್ದು. ಒಂದ್ಸಲ ನಮಗೆ ಒಂದು ವಿಶ್ವಾಸ ಮೂಡಿದೆ ಅಂತ ಅಂದಾಗ ನಾವೆಲ್ಲರೂ ಕೂಡ ಹೋಮ್ ಮೀಟಿಂಗು ಜಾಸ್ತಿ ಮಾಡಬೇಕು, ಎಲ್ಲ ಮಲ್ಟಿಪ್ಲೈ ಆಗ್ಬೇಕಾಗಿದೆ. 1-to-1 ಹೋಮ್ ಮೀಟಿಂಗು, ಡೆಮೋಗಳು, ಅದೇ ತರ ಬಿಗ್ ಇವೆಂಟ್ ಎಲ್ಲದೂ ಆಗ್ಬೇಕಾಗಿದೆ. ಅಂಡ್ ನಾವೆಲ್ಲರೂ ಸೇರಿ ಅಂಬೇಡ್ಕರ್ ಭವನದಲ್ಲಿ ದೊಡ್ಡ ಹಬ್ಬ ಮಾಡ್ತಾ ಇದೀವಿ. ಫ್ಯೂಚರ್ ದಿನದಲ್ಲಿ ದೊಡ್ಡ ಆಡಿಟೋರಿಯಂ ಹೋಗ್ತಾ ಇದೀವಿ. ಓಕೆ, ಬಾಬು ಜಗಜೀವನ್ ರಾವ್ ಆಡಿಟೋರಿಯಂ ಏನಿದೆ ಅದು ನಮ್ಮ ಗುರಿ ಆಕ್ಚುಲಿ. ಅಲ್ಲಿಗೆ ಹೋಗ್ಲಿಕ್ಕೆ ನಾವು ಸಿದ್ಧ ಆಗ್ತಿದೀವಿ. ಈಗ ಅಂಬೇಡ್ಕರ್ ಭವನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಅಡ್ವಾನ್ಸ್ ಆಗಿ ಟಿಕೆಟ್ ತಗೊಳ್ಳಿ. ಟಿಕೆಟ್ ರೆಡಿ ಇದೆ, ಆಲ್ರೆಡಿ ಒಂದು ವೀಕ್ ಆಯ್ತು ಟಿಕೆಟ್ ಪ್ರಿಂಟ್ ಆಗಿ. ಅದನ್ನ ನೀವು 250 rupees ಟಿಕೆಟ್ ಕಾಸ್ಟ್ ಇದೆ. ವ್ಯಾಲ್ಯೂ 2.5 lakh ಇಂದ ಜಾಸ್ತಿ ಇರ್ತದೆ. ಸೊ ತುಂಬಾನೇ ಒಂದು ಪವರ್ಫುಲ್ ಎಜುಕೇಶನ್ ಪ್ರೋಗ್ರಾಮ್ ನ ಕೊಡ್ತಾ ಇದೀವಿ. ವಿತ್ ಯಾರೆಲ್ಲ ಟೈಟಲ್ ರೆಕಗ್ನಿಷನ್ ಕೂಡ ಅದು ಕೂಡ ಇರ್ತದೆ. ಯಾವ ರೇಂಜು ಅದೆಲ್ಲ ನಾವು ಆಮೇಲೆ ಡಿಸ್ಕಷನ್ ಮಾಡ್ತೀವಿ. ಪ್ರೊಫೆಷನಲ್ ಆಗಿರ್ತದೆ, ಅದು ನಮ್ಮ ಉದ್ದೇಶ. ಸೊ ಪ್ಲಾನ್ ಅಲ್ಲಿ ಥ್ರೆಶೋಲ್ಡ್ ಟೈಟಲ್ ಅಂತ ಹೇಳಿದ್ರೆ, ಡೈರೆಕ್ಟರ್ ಅನ್ನೋದು ಒಂದು ಥ್ರೆಶೋಲ್ಡ್ ಟೈಟಲ್, ಪ್ಲಾಟಿನಮ್ ಅನ್ನೋದು ಒಂದು, ರೆಡ್ ಡೈಮಂಡ್ ಅನ್ನೋದೊಂದು, ಅದಾದ ನಂತರ ಬ್ಲೂ ಡೈಮಂಡ್. ಒಂದೊಂದು ಕೂಡ ಮೈಲ್ ಸ್ಟೋನ್. ಇದು 4 ಮೈಲ್ ಸ್ಟೋನ್ ಅಲ್ಲೂ ಕೂಡ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ನೀವು ಲಾಂಚ್ ಆಗ್ತೀರಾ. ಅದಕ್ಕೋಸ್ಕರ ನಿಮ್ಮ ಟೀಮ್ ನ ನೀವು ಕ್ವಾಲಿಫೈ ಮಾಡಿಸ್ಲಿಕ್ಕೆ ಪ್ಲಾನ್ ಮಾಡಿ. ನನ್ನ ಇನ್ಕಮ್ ಅಂತ ನಾನು ನೋಡೋದೇ ಬೇಕಾಗಿಲ್ಲ. ಈ ಪ್ಲಾನ್ ಅಲ್ಲಿ ಲೀಡರ್ ನ ಕ್ರಿಯೇಟ್ ಮಾಡಬೇಕು. ನನ್ನ ಡೌನ್ ಲೈನ್ಗೆ ಎಷ್ಟು ನಿಮಗೆ ಇದಿರ್ಬೇಕು ಅಂದ್ರೆ, ಇವಾಗ ನನ್ನ ಸುತ್ತಮುತ್ತ ನನ್ನ ಟೀಮ್ ನಲ್ಲಿ ಎಲ್ರಿಗೂ ಕೂಡ ಒಂದು ಒಳ್ಳೆ ಗುಡ್ ಇನ್ಕಮ್ ಕೊಡಿಸ್ಬೇಕು, ಒಳ್ಳೆ ಲೈಫ್ ಸ್ಟೈಲ್ ಇರಬೇಕು, ಅವ್ರು ಸ್ಟ್ರಾಂಗ್ ಆಗ್ಬೇಕು, ಅವರೆಲ್ಲ ಲೀಡರ್ ಆಗ್ಬೇಕು. ಈ ರೇಂಜ್ಗೆ ನಾವು ತುಂಬಾ ಕನಸು ಕಾಣ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು. ಇದುವರೆಗೂ ಏನು ಲೇಟ್ ಆಗಿದೆ, ಸಿಹಿಯಾದ ಸೇಟ್ ತೀರಿಸ್ಕೋಬೇಕು. ಇದುವರೆಗೂ ನಾವು ಕೇಳ್ತಾ ಇದ್ವಿ ಪ್ಲಾನ್ ಆಗಿದೆ ಹೀಗಿದೆ ಅಂತೇಳಿ, ಬಟ್ ಇವಾಗ ಬೆಸ್ಟ್ ಬಂದಿದೆ. ಅಂಡ್ ಶೆಫ್ ಶಿಫ್ಟ್ ಆಗಿರ್ಬೋದು, ಅದೇ ತರನೇ ಸೋಲ್ ಶೆಫ್ ಆಗಿರ್ಬೋದು, ಎಕ್ಸ್ಟ್ರಾರ್ಡಿನರಿ ಪ್ರಾಡಕ್ಟ್ ಇದೆ. ಇನ್ನ 40 ಪ್ರಾಡಕ್ಟ್ ಲಾಂಚ್ ಆಗ್ತಿದೆ, 12 ಅಗ್ರಿಕಲ್ಚರ್ ಐಟಮ್ ಲಾಂಚ್ ಆಗ್ತಿದೆ. ಇದೆಲ್ಲದೂ ಕೂಡ ಸಮೀರ್ ಸರ್ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇಮಿಡಿಯೇಟ್ಲಿ ಸ್ಟ್ರಕ್ಚರ್ ಇಲ್ಲದೆ ಇದ್ದವರು ಬೇಜಾರು ಮಾಡ್ಕೊಳ್ಕೋಬೇಡಿ. 2 ತಿಂಗಳು, 4 ತಿಂಗಳು, 5 ತಿಂಗಳು ಆಗ್ಬೋದು. ಯಾರಿಗೆಲ್ಲ ಒಳ್ಳೆ ಇನ್ಕಮ್ ಬರ್ತಿದೆ, ಇದು ಏನೂ ಅಲ್ಲ. ಇದು ಎಲ್ಲರ 2 lakh ಸ್ಟ್ರಾಂಗಿಗೆ, ಅದು ಕೂಡ ಸೂಪರ್ ಸ್ಟ್ರಾಂಗ್ ಅಲ್ಲ. ಎಲ್ರಿಗೂ ಕಿಂಗ್ ನೆಟ್ವರ್ಕ್ ಇರಬೇಕು. 1 ಕಿಂಗ್ ನೆಟ್ವರ್ಕ್, 2 ಕಿಂಗ್ ನೆಟ್ವರ್ಕ್ ಇರಬೇಕು. 3-4 ಕಿಂಗ್ ನೆಟ್ವರ್ಕ್ ಇದ್ರೆ ಯು ಆರ್ ಎ ಕಿಂಗ್ಡಮ್ ಓನರ್. ಅದಾಗಬೇಕು ಅಂದ್ರೆ ಟೈಮ್ ತಗೊಳುತ್ತೆ. ಎಲ್ಲರದು 2 lakh ಸ್ಟ್ರಾಂಗ್ ಇದೆ. 2 lakh ಸ್ಟ್ರಾಂಗ್ ಆಗಿನೇ ಇಷ್ಟೊಂದು ಚೆಕ್ ತಗೊಂಡಿದ್ದೀರಾ. ಇನ್ನು 3ನೇ ಲೆಗ್ 4ನೇ ಲೆಗ್ ಸ್ಟ್ರಾಂಗ್ ಆದ್ರೆ ಮಾತ್ರ ಅನ್ಬಿಲಿಯಬಲ್. ಎಲ್ಲರ ಸ್ಟ್ರಕ್ಚರ್ 4 ಮಲ್ಟಿಪ್ಲೈ ಆಯ್ತು ಅಂತ ಹೇಳಿದ್ರೆ ಥೌಸಂಡ್ಸ್ ಟುಗೆದರ್, ಲ್ಯಾಕ್ಸ್ ಟುಗೆದರ್ ಟೀಮ್ ಬರ್ತದೆ. ಎಲ್ಲರೂ 100 PU ಮಾಡ್ತಿದ್ದಾರೆ ಅಂತ ಅಂದಾಗ
ಅದು 50 ಕೋಟಿ 70 ಕೋಟಿ ದಾಟ್ ಹೋಗುತ್ತೆ BV 9ನೇ ಜನರೇಷನ್ ಅಷ್ಟೊತ್ತಿಗೆ. ಖಂಡಿತ ಅದು ಅತಿ ದೊಡ್ಡ ಸಕ್ಸಸ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ. ಸೊ ನಮ್ಮ ಜೊತೆ ಇಲ್ಲ ಶಿವಯ್ಯ ಗಜ್ಜಾಲ, ವೆರಿ ವೆರಿ ಸ್ಯಾಡ್ ಆಕ್ಚುಲಿ. ಬಟ್ 23 ವರ್ಷ ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಲೀಡರ್ ನ ಬಿಲ್ಡ್ ಮಾಡಿದ್ದಾರೆ, ಎಜುಕೇಶನ್ ಅನ್ನ ಬಿಲ್ಡ್ ಮಾಡಿದ್ದಾರೆ, ಲೀಡರ್ ನ ಕ್ರಿಯೇಟ್ ಮಾಡಿದ್ದಾರೆ. ಹ್ಯಾಪಿ ಟು ಅನೌನ್ಸ್, ಡೈರೆಕ್ಟ್ ಆಗಿ ಅಮೌಂಟ್ ಅನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಮೌಂಟ್ ನಾವು ಹೇಳ್ಬಾರ್ದು ಅಂತ ಅನ್ಕೊಂಡಿದೀವಿ, ಬಿಲೀಫ್ ಬರ್ಬೇಕಾಗಿದೆ. ಸೊ ಅವ್ರು ಇಲ್ದೇ ಇದ್ರು ಕೂಡ ಲಾಸ್ಟ್ ಮಂತ್ ಅಲ್ಲಿ 3 lakhs ಇನ್ಕಮ್ ಬಂದಿದೆ ಅವರಿಗೆ. ಸೊ ಹೈಯೆಸ್ಟ್ ಎವರ್ 23 ವರ್ಷ ಇತಿಹಾಸದಲ್ಲೇನೆ ಹೈಯೆಸ್ಟ್ ಇನ್ಕಮ್ ಬಂದಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ಬಿಲೀಫ್ ಇಂಡ್ಯೂಸ್ ಆಗ್ಬೇಕು ಅಂತ ನಾನು ಈ ಫಿಗರ್ ನ ಹೇಳ್ತಾ ಇದ್ದೀನಿ. ಓಕೆ, ಸೊ ಡೆಫಿನೆಟ್ಲಿ ಇದು ಎಲ್ಲ ಒಂದು ಟೀಮಲ್ಲೂ ಕೂಡ ಪ್ಯಾಸಿವ್ ಇನ್ಕಮ್ 100% ಸಾಧ್ಯ ಇದೆ. ಅವ್ರಿಗೆ ಇಷ್ಟೊಂದೆಲ್ಲ ಬಂದಿದೆ ಅಂತ ಹೇಳಿದಾಗ ಅವ್ರ ಟೀಮಲ್ಲೂ ತುಂಬಾ ಜನ ಲಕ್ಷಾಧಿಪತಿಗಳಾಗಿದ್ದಾರೆ. ಇದು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ನಾವೆಲ್ಲರೂ ಕೂಡ ಮುಂದಿನ ತಗೊಂಡೋಗೋಣ. ಓಕೆ, ಈಗ ಸೊ ನಮ್ಮ ಅನದರ್ ಬಿಗ್ ಲೀಡರ್, ವೆರಿ ವೆರಿ ವೈಬ್ರೆಂಟ್. ಈ ಪ್ಲಾನ್ ಬರ್ಲಿಕ್ಕೆ ತುಂಬಾ ಶ್ರಮ ಇದೆ. ಸೊ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ವೆಲ್ಕಮ್ ಅವರ್ ಬಿಲೋಡ್ ಲೀಡರ್ ಮಂಜುನಾಥ್ ಶೆಟ್ಟಿ. ಮಂಜು, ವೆಲ್ಕಮ್. Yes, sir. Thank you. Good morning. So, good morning ಹೇಳಂಗಿಲ್ಲ, ಅಭ್ಯಾಸವೆಲ್ಲ ಆಗ್ಬಿಟ್ಟಿದೆ. ಓಕೆ, ಸೊ ನಮ್ಮೆಲ್ಲ ಲೀಡರ್ಸ್ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಅಂಡ್ ನಮ್ಮ ನಿನ್ನ ಮೇಡಮ್ ಫಿಲಿಪ್ ಸರ್ ನಮಸ್ಕಾರ. ಲೀಡರ್ಸ್ ಮೊದಲೇದಾಗಿ ಕಂಗ್ರಾಚುಲೇಷನ್ಸ್ ಎಲ್ರಿಗೂ ಕೂಡ. ಯಾಕಂತ ಹೇಳಿದ್ರೆ ತುಂಬಾ ಟೈಮ್ ಇಂದ ಏನೋ ನಿರೀಕ್ಷೆ ಇತ್ತು, ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ನ ತಗೊಂಡ್ಬರ್ಬೇಕು ಅಥವಾ ಬರ್ಬೇಕಂತ ಬಿಟ್ಟು ಎಲ್ಲರ ಒಂದು ಪ್ರಾರ್ಥನೆ ಏನಿತ್ತು ಅದು ಈಗ ಫಲಿಸ್ತಕ್ಕಂತ ಒಂದು ಸಮಯ. ಮೊನ್ನೆ ಕಂಪನಿ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇದೀವಿ. ಏನಂತ ಹೇಳಿದ್ರೆ ನಿಜವಾದಂತ ನಿಟ್ಟುಸಿರನ್ನ ಪ್ಲಾನ್ ಬಂದಾಗ ಅಥವಾ ಡೆಲ್ಲಿ ಲಾಂಚ್ ಆದಾಗ್ಲೂ ಕೂಡ ಬಿಟ್ಟಿಲ್ಲ. 9ನೇ ತಾರೀಕು ಏನೊಂದು ಚೆಕ್ ಅನೌನ್ಸ್ಮೆಂಟ್ ಆಯ್ತು, ಆವಾಗ ನಿಜವಾದ ಒಂದು ನಿಟ್ಟುಸಿರನ್ನ ಸುಮಾರು ದಿನಗಳ ನಂತರ ಬಿಟ್ವಿ. ಯಾಕಂತ ಹೇಳಿದ್ರೆ ಪ್ಲಾನ್ ನ ನೋಡಿದಾಗ ಚೆನ್ನಾಗಿತ್ತು. ನಾವು ಇನ್ಕ್ಲೂಡಿಂಗ್ ಎಷ್ಟೋ ಹಳೆ ಪ್ಲಾನ್ ಗಳಲ್ಲಿ ಸಿಮ್ಯುಲೇಷನ್ ನ ಕಂಪನಿ ಮುಖಾಂತರ ತಗೊಂಡಿದ್ವಿ. ಈ ಸರಿ ನಾವೇ ಡೈರೆಕ್ಟ್ ಆಗಿ ನೋಡಿದೀವಿ. ಡೆಲ್ಲಿ ಹೆಡ್ ಆಫೀಸ್ಗೆ ಹೋದಾಗ ಡೈರೆಕ್ಟ್ ಆಗಿ ಸಿಮ್ಯುಲೇಷನ್ ನ ಕಂಪನಿಯಿಂದ ಕೇಳಿ ಹೋದಾಗೆಲ್ಲ ಅದನ್ನೇ ಕೇಳ್ತಕ್ಕಂಥದ್ದು. ಅರ್ಧ ಗಂಟೆಗೆ ಕೇಳ್ತಿದ್ವಿ ಸಿಮ್ಯುಲೇಷನ್ ಕೊಡಿ ಅಂತ. ಬಟ್ ಆ ಸಿಮ್ಯುಲೇಷನ್ ಕೈಗೆ ಬಂದ್ರೂ ಕೂಡ ಎಸ್ ಆಕ್ಚುಯಲ್ ಇನ್ಕಮ್ ಶೋ ಆದ್ರೆ ಮಾತ್ರ ಖುಷಿ ಆಗತ್ತೆ ಅಂತ ಒಂದು ಪ್ರೇ ಮಾಡ್ತಾ ಇದೀವಿ. ಅದಕ್ಕೆ ತಕ್ಕಂತ ಒಂದು ಇಂಡೆಕ್ಸ್ ವಾಲ್ಯೂಮ್ ಬಂದಾಗ್ಲೇ ಆಲ್ಮೋಸ್ಟ್ ಕನ್ಫರ್ಮ್ ಆಯ್ತು. ಬೆಸ್ಟ್ ಇದೆ. ಎಲ್ಲ ನಮ್ಮ ಏನು ಲೀಡರ್ಸ್ ಏನಿದ್ದಾರೆ ಅಂಡ್ ಸ್ಟಾರ್ಟಿಂಗ್ ಲೀಡರ್ಸ್ ಗಳು ಡೈರೆಕ್ಟರ್ ಅಂಡ್ ಅಬವ್ ಏನಿದ್ದಾರೆ ಅವ್ರೆಲ್ಲರಿಗೂ ಒಂದು ಒಳ್ಳೆ ಆದಾಯ ಇದೆ ಅಂತ ಬಿಟ್ಟು ಅದ್ರ ಪ್ರಕಾರ ಒಂದು ಒಳ್ಳೆ ಆದಾಯನೂ ಕೂಡ ತುಂಬಾ ಜನ ಪಡ್ಕೊಂಡಿದ್ದಾರೆ. ಕೇಳಿ ಬಹಳ ಖುಷಿ ಆಗುತ್ತೆ. ನಮ್ ಡೌನ್ ಲೈನ್ ಗಳ ವಾಯ್ಸ್ ಕೇಳಕ್ಕೆ ಏನೋ ಒಂಥರ ಡಿಫ್ರೆನ್ಸ್ ಅನಿಸ್ತಾ ಇದೆ. ಸೊ ಬಹಳ ಖುಷಿ ಆಗಿದ್ದು ನಮ್ಮೆಲ್ಲ ಟೀಮ್ ಅವರಿಗೆ. ಕೆಳಗಡೆ ಸಾಕಷ್ಟು ಜನ ಇದ್ದಂತ ಲೀಡರ್ ಗಳಿಗೆ ತುಂಬಾ ಒಂದು ಸ್ಟ್ರಗಲ್ ಪಡ್ತಾ ಇದ್ರು ಅವರೆಲ್ಲರೂ ಕೂಡ. ಅವ್ರಿಗೆ ಒಂದು ಒಳ್ಳೆ ಆದಾಯವನ್ನ ಏನು ಈಗ ಈ ಒಂದು ಪ್ಲಾನ್ ಅಲ್ಲಿ ಅವರು ಪಡ್ಕೊಂಡಿರೋದು ಅಂಡ್ ಮತ್ತೆ ನಿರೀಕ್ಷೆ ಇಟ್ಕೊಂಡಿರೋದು ಬಹಳ ಖುಷಿ ಆಗ್ತಕ್ಕಂಥ ಒಂದು ಸಂಗತಿ ಅಂತಾನೆ ಹೇಳ್ಬೋದು. ಹೊಸಬ್ರಿಗೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಹಳಬರು ಯಾರ್ಯಾರು ಡೈರೆಕ್ಟರ್ ಗಳಿದ್ದಾರೆ ಅವ್ರಿಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮ ಒಬ್ಬ ಡೌನ್ ಲೈನ್ ಇದ್ದಾರೆ, ಅವ್ರು SCD ಆಗಿದ್ರು. ಲಾಸ್ಟ್ ಇದ್ರಲ್ಲಿ ಜಸ್ಟ್ ಅವ್ರು ಡೈರೆಕ್ಟರ್ ಮೇಂಟೈನ್ ಮಾಡಿದ್ರು. ಬಟ್ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಅವ್ರು ಖುಷಿಯಿಂದ ಹೇಳ್ತಿದ್ದಾರೆ, ಮಾತಾಡ್ತಾ ಕಣ್ಣೀರ್ ಬರ್ತಿದೆ. ನಾನು ಇಂಡಿವಿಜುವಲ್ ಕಾಲ್ ತಗೊಂಡಿದ್ದೆ 4 ಜನ ಟೀಮ್ ಜೊತೆಗೆ ಇನ್ನ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡಕ್ಕೋಸ್ಕರ. ಅವ್ರು ಹೇಳ್ತಿರು, ಸರ್ SCD ಅಲ್ಲಿ ಮೋದಿ ಪ್ಲಾನ್ ಅಲ್ಲಿ ಏನ್ ಅರ್ನ್ ಮಾಡ್ತಿದ್ದೆ ಅದನ್ನ ಈಗ ನಾನು ಡೈರೆಕ್ಟ್ ಆಗಿ ಅರ್ನ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಬಹಳ ಖುಷಿ ಆಗ್ತಿದೆ. 6,000+ ಅವರಿಗೆ ಇನ್ಕಮ್ ಬಂದಿದೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಏನಂತ ಹೇಳಿದ್ರೆ ಎಸ್ ಡೆಫಿನೆಟ್ಲಿ ಒಂದು ಒಳ್ಳೆಯ ಬದಲಾವಣೆಯ ಮುನ್ಸೂಚನೆ ಶುರುವಾಗಿದೆ ಅಂತ ಹೇಳ್ಬೋದು. ಹೊರಗಡೆ ನಿಮ್ಗೆ ಗೊತ್ತಿದೆ ಇವತ್ತು ಪರಿಸ್ಥಿತಿಗಳು ಸಾಕಷ್ಟು ಹದಗೆಡ್ತಿದೆ. ಸಾಕಷ್ಟು ದೇಶಗಳಲ್ಲಿ ಯುದ್ಧದ ಕಾರ್ಮೋಡಗಳು ನಡೀತಾ ಇದೆ. ಅಂಡ್ ಅಮೆರಿಕ ಅಂತ ದೇಶಗಳಲ್ಲಿ ಸಾಕಷ್ಟು ಅಶಾಂತಿ ಸೃಷ್ಟಿ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲೂ ಸುತ್ತಮುತ್ತ ನಾವು ನೋಡಿದ್ರೆ ಸಾಕಷ್ಟು ಸವಾಲಿದೆ. ಈಚ್ ಅಂಡ್ ಎವ್ರಿ ಡೇ ನಾವು ನ್ಯೂಸ್ ಗಳಲ್ಲಿ ಅಥವಾ ಹೊರಗಡೆ ಅಪ್ಡೇಟೆಡ್ ವಿಚಾರಗಳನ್ನ ತಗೊಂಡ್ರೆ ಸಾಕಷ್ಟು ಸವಾಲಿದೆ. ಅಂತ ಒಂದು ಸಮಯದಲ್ಲಿ ಓಕೆ ಮೊದ್ಲೆಲ್ಲ ಏನಂತ ಹೇಳಿದ್ರೆ ಬೇರೆ ಎಲ್ಲಾದ್ರೂ ಎಲ್ಲಾ ಕಡೆ ಚೆನ್ನಾಗಿತ್ತು, ಮೋದಿ ಕೇರ್ ಲೋ ಇನ್ಕಮ್ ಬಂದಿಲ್ವಾ, ಪ್ಲಾನ್ ಚೇಂಜ್ ಆಯ್ತಾ ಅಥವಾ ಏನಾದ್ರು ವ್ಯತ್ಯಾಸ ಇದ್ರು ಮೋದಿ ಕೇರ್ ಹಿಂಗ್ ಆಯ್ತಾ ಕೇಳ್ತಿದ್ರು. ಈಗ ಸಾಕಷ್ಟು ಜನ ಅಂದ್ರೆ ಮೋದಿ ಕೇರ್ ಅಲ್ಲ ಬಿಡು ಎಲ್ಲಾ ಕಡೆನೂ ಹಂಗೆ ಅಂತ ಹೇಳ್ತಾರೆ. ಬಟ್ ಆ ಟೈಮಲ್ಲೂ ಕೂಡ ಮೋದಿ ಕೇರ್ ಅಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಸೈನ್ ಆಗ್ತಾ ಇರೋದು, ಇದನ್ನ ನಾವು ನಿಜವಾಗ್ಲೂ ಸೆಲೆಬ್ರೇಟ್ ಮಾಡ್ಬೇಕು. ನಾನು ನಮ್ಮ ಟೀಮ್ ಜೊತೆ ಮೊನ್ನೆ ಅದನ್ನೇ ಮಾತಾಡ್ತಾ ಇದೀವಿ. ಏನಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ಎಷ್ಟು ಚೆಕ್ ಬಂತು, ನಿಮ್ಗೆ ಎಷ್ಟು ವಾಲ್ಯೂಮ್ ಬಂತು, ಏನೊಂದು ನೀವು ಇನ್ಕಮ್ ತಗೊಂಡ್ರ ಅಥವಾ ನಿಮ್ಮ ವಾಲ್ಯೂಮ್ ಎಷ್ಟು ಬಂತು, ಟೈಟಲ್ ಬಂತು, ಏನು ನೋಡಿ ನೀವು ಸೆಲೆಬ್ರೇಟ್ ಮಾಡ್ಬೇಕಾಗಿಲ್ಲ. ಮೊದ್ಲೆಲ್ಲದು ನಾವ್ ಏನ್ ಮಾಡ್ತಿದ್ವಿ, ಚೆಕ್ ಇನ್ಕಮ್ ಗಳೆಲ್ಲ ಬಂದ ನಂತರ ಒಳ್ಳೇದ್ ಬಂದ ನಂತರ ಸೆಲೆಬ್ರೇಟ್ ಮಾಡ್ತಿದೀವಿ. ಬಟ್ ಈ ಪ್ಲಾನ್ ಅನ್ನೋದಿದ್ಯಾ, ನನಗ್ ಬಂತೋ ಇನ್ನೊಬ್ರಿಗೆ ಬಂತೋ ಅಲ್ಲ, ಈ ಪ್ಲಾನ್ ಅಲ್ಲಿ ಕೆಲಸ ಮಾಡಿದವರಿಗೆ ಅಂಡ್ ಅದು 4 ಲೆಗ್ ಅಲ್ಲಿ. ಓಕೆ, ಸೊ 25 ಲೆಗ್ಗು 14 ಲೆಗ್ಗು 6 ಲೆಗ್ಗು 4 ಲೆಗ್ ಎಲ್ಲ ಕೆಲಸ ಮಾಡಿದ್ವಿ. ಅದು 4 ಲೆಗ್ ಅಲ್ಲಿ ಕೆಲಸ ಮಾಡಿದವರಿಗೆ ಒಂದು ಇನ್ಕಮ್ ಬರುವಂತ ಪಾಸಿಬಿಲಿಟಿ ಇದೆ, ಸೆಲೆಬ್ರೇಟ್ ಮಾಡಿ ಅಂತ.
ಸೊ ಆ ಸೆಲೆಬ್ರೇಟ್ ಮಾಡೋದ್ರ ಮುಖಾಂತರ ಮೂಮೆಂಟಮ್ ಅನ್ನ ಶುರು ಮಾಡ್ಬೋದು. ನಮ್ಗೆಲ್ಲ ಗೊತ್ತಿದ್ದಂಗೆ ನಾವು ಬಿಸ್ನೆಸ್ ಅಲ್ಲಿ ಮೂಮೆಂಟಮ್ ಅನ್ನ ಶುರು ಮಾಡಿರೋದು ಹೇಗೆ ಅಂತ ಹೇಳಿದ್ರೆ ನಮ್ ಚೆಕ್ ಮುಖಾಂತರ, ನಮ್ ಇನ್ಕಮ್ ಮುಖಾಂತರ ಅಲ್ಲ. ನಮ್ಮ ಕರ್ನಾಟಕದಲ್ಲಿ ಸಕ್ಸಸ್ ಸ್ಟೋರೀಸ್ ಗಳನ್ನ ನೋಡ್ತೀವಿ, ಬೇರೆ ಬೇರೆ ಲೀಡರ್ ಗಳ ಸಕ್ಸಸ್ ಸ್ಟೋರೀಸ್ ನೋಡಿ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ, ಡ್ಯಾನ್ಸ್ ಹೊಡ್ತಿದ್ವಿ. ಫಾರಿನ್ ಟ್ರಿಪ್ ಹಳೆಯದೆಲ್ಲ ಗತ ವೈಭವ ನಿಮ್ಗೆಲ್ಲ ನೆನಪಿರ್ಬೋದು. ಟೌನ್ ಹಾಲ್ ಅಂತ ಪ್ರೋಗ್ರಾಮ್ ಗಳಲ್ಲಿ, ಅಂಬೇಡ್ಕರ್ ಬರುವಂತ ಪ್ರೋಗ್ರಾಮ್ ಗಳಲ್ಲಿ ಲೀಡರ್ಸ್ ಯಾರು ಅಚೀವ್ ಮಾಡಿದ್ರು ನಾವು ಡ್ಯಾನ್ಸ್ ಮಾಡ್ತಿದೀವಿ. ಆ ಫಾರಿನ್ ಟ್ರಿಪ್ ಒಂದು ವಿಡಿಯೋ ಬರ್ತಿತ್ತು, ನಾವೇನು ಹೋಗಿರ್ಲಿಲ್ಲ, ನಾವು ಅಟ್ಲೀಸ್ಟ್ ರೇಸಲ್ಲೂ ಇಲ್ಲ, ಡ್ಯಾನ್ಸ್ ಮಾಡ್ತಿದ್ವಿ. ಯಾಕಂತ ಹೇಳಿದ್ರೆ ಎಸ್ ನಾನು ಪಡ್ಕೊಳ್ದೇ ಇರ್ಬೋದು, ಆದ್ರೂ ಪಡ್ಕೊಳ್ತಕ್ಕಂತ ಒಂದು ದಾರಿಯಲ್ಲಿ ಇದ್ದೀನಿ. ಎಸ್ ಆ ದಾರಿಯಲ್ಲಿ ನಾನು ಇನ್ನೊಂದು ಸ್ವಲ್ಪ ಮುಂದೆ ಸಾಗಿದ್ದೆ ಹೌದಾದ್ರೆ ಡೆಫಿನೆಟ್ಲಿ ನಾನು ಪಡ್ಕೋತೀನಿ ಅಂತ. ಆ ಕಾನ್ಫಿಡೆನ್ಸ್ ಅನ್ನ ನಾವು ರೀಬಿಲ್ಡ್ ಮಾಡ್ಬೇಕಾಗಿದೆ. ಇವಾಗ ಆ ಕನೆಕ್ಟ್ ಮಾಡ್ಬೇಕಾಗಿದೆ, ಟೀಮ್ ಜೊತೆಗೆ ಮತ್ತೆ ಮಾತಾಡ್ಬೇಕಾಗಿದೆ. ಅವರೇ ಕಾಲ್ ಮಾಡ್ಲಿ ಅಂತ ವೇಟ್ ಮಾಡಬೇಕಾಗಿಲ್ಲ. ಸೊ ನಾನು ನಮ್ಮ ಟೀಮ್ ಲೀಡರ್ ಜೊತೆ ಮಾತಾಡ್ತಾ ಇದ್ದೆ. ಮೊನ್ನೆ ನಮ್ಮ ಬ್ರಿಜಿಲ್ ಸರ್ನು ಕೂಡ ಏನಂತ ಹೇಳಿದ್ರೆ ನಮ್ಮ ಒಂದು ಮೀಟಿಂಗ್ ಕರ್ಸಿದೀವಿ. ಪಾಸಿಬಿಲಿಟಿ ಏನೇನಿದೆ ಮೋದಿ ಈ ಒಂದು ಹೊಸ ನಮ್ಮ ಮೋದಿ ಕೇರ್ನ ಇನ್ಫಿನಿಟಿ ಪ್ಲಾನ್ ಅಂತ ಅವರ ಒಂದು ರಿಪೋರ್ಟ್ ಕಾರ್ಡ್ ನ ಕೊಡಿ ಅಂತ ಶೇರ್ ಮಾಡ್ಕೊಂಡಿದೀವಿ. ಸೊ ಅಲ್ಲಿ ಒನ್ ಡೇ ಬಿಫೋರ್, ಅದಕ್ಕಿಂತ ಒನ್ ಡೇ ಬಿಫೋರ್ ನಮ್ಮ ಲೀಡರ್ ಒಂದು 2-3 ಜನಕ್ಕೆ ಸ್ವಲ್ಪ ಏನೋ ಕನ್ಫ್ಯೂಷನ್ ಇತ್ತು MB ವಾಲ್ಯೂಮ್ ಅದ್ರ ಬಗ್ಗೆ. ನಾನು ಇಮಿಡಿಯೇಟ್ಲಿ ಕಂಪನಿಯ ಒಂದು ಸಪೋರ್ಟ್ ತಗೊಂಡ್ವಿ. ಅಂಡ್ ಕಂಪನಿ ರಿಜಿಲ್ ಅವ್ರಿಗೆ ಕಾಲ್ ಮಾಡಿದ್ರೆ ರಿಜಿಲ್ ಅವ್ರಿಗೆ ಕೆಲವು ಗೊಂದಲ ಇತ್ತು. ಇಮಿಡಿಯೇಟ್ಲಿ ವಿಶಾಲ್ ಅಗರ್ವಾಲ್ ವರೆಗೂ ಕೂಡ ಕಾಲ್ ತಗೊಂಡು 4 ಜನರ ಜೊತೆ ಟೈಮ್ ನ ಕೊಡ್ಸ್ಬಿಟ್ಟು ಸೊಲ್ಯೂಷನ್ ಏನಂತ ಮಾತಾಡಿದೀವಿ. ಸೊ ಅದಕ್ಕೆ ಇವಾಗ ನಾವು ಅಗೈನ್ ಕನೆಕ್ಟ್ ಆಗ್ಬೇಕಾಗಿದೆ. ಹೊಸಬ್ರನ್ನ ಅಪ್ರೋಚ್ ಮಾಡೋದು ಖಂಡಿತ ಇದ್ದೇ ಇದೆ. ಈ ಪ್ಲಾನ್ ಅಲ್ಲಿ ಏನಂತ ಹೇಳಿದ್ರೆ ನಮ್ ಜೊತೆಗೆ ತುಂಬಾ ವರ್ಷದಿಂದ ಸಾಥ್ ಕೊಟ್ಟವರಿದ್ದಾರೆ. ಕೆಲವರು ಆಕ್ಟಿವ್ ಆಗಿದ್ದಾರೆ, ಕೆಲವರು ಸ್ವಲ್ಪ ಅರ್ಧಂಬರ್ಧ ಮನಸ್ಸಲ್ಲಿ ಇದ್ದಾರಲ್ಲ, ಅವ್ರನ್ನ ನಾವು ಟಚ್ ಮಾಡ್ಬೇಕಾಗಿದೆ. ನಮ್ ಬೇಸ್ ನ ಸ್ಟ್ರಾಂಗ್ ಮಾಡ್ಕೋಬೇಕಾಗಿದೆ. ಸೊ ಅವ್ರನ್ನ ಕನೆಕ್ಟ್ ಮಾಡಿ ನಾವು ಅವರಿಗೆ ಇನ್ಕಮ್ ಬರ್ಲಿಲ್ಲ ಅನ್ನೋದು ಸೆಕೆಂಡ್ರಿ. ಕೆಲವರಿಗೆ ಬರ್ಲಿಕ್ಕೆ ಏನ್ ಮಾಡ್ಬೇಕು ಅಂಡ್ ಆ ಸ್ಟ್ರಕ್ಚರ್ ನ ಯಾವ ತರ ರೆಡಿ ಮಾಡ್ಕೋಬೇಕು ಅಂಡ್ ಅದಕ್ಕೆ ನಾವೇನ್ ಸಪೋರ್ಟ್ ಮಾಡ್ಬೋದು ಅನ್ನೋಂತ ಒಂದು ಈ ಪಾಸಿಬಿಲಿಟಿ ಥಿಂಕ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ಕನೆಕ್ಟ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಯಾರು ಎಲ್ಲೇ ಕೆಲಸ ಮಾಡಕ್ ಹೋಗ್ಬೋದು, ಅವ್ರದ್ದು ತನು ಮನ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಮೋದಿ ಕೇರ್ಲ ಇದೆ. ಎಲ್ಲ ಸ್ವಲ್ಪ ತನು ಮನ ಜೊತೆಗೆ ದನದ ಕೊರತೆ ಆಗಿರೋದ್ರಿಂದ ಅವರು ಬೇರೆ ಕಡೆ ತಲೆನ ಹಾಕೊಂಡಿರ್ಬೋದು. ಬಟ್ ಧನನೂ ಇಲ್ಲಿದೆ ಅಂತ ಹೇಳಿದ್ರೆ, ಇನ್ಕಮ್ ಕೂಡ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕನೆಕ್ಟ್ ಆಗ್ತಾರೆ. ಮೊನ್ನೆ ನಮ್ಮ ಲೀಡರ್ ಮೀಟಿಂಗ್ ಅಲ್ಲಿ ಅದೇ ಮಾತಾಡ್ತಿದೀವಿ. ಈ ಅಂಬೇಡ್ಕರ್ ಭವನ ಪ್ರೋಗ್ರಾಮ್ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ ವಾಲ್ಯೂಮ್ ಬರುತ್ತೆ, ಆದ್ರೆ ನಿಜವಾಗ್ಲೂ ಕಣ್ ತುಂಬಿಸ್ಕೋಬೇಕು ಅಂತ ಹೇಳಿದ್ರೆ, ಆ ಮೂಮೆಂಟಮ್ ಬರ್ಬೇಕು ಅಂತ ಹೇಳಿದ್ರೆ, ನಮ್ಮ ಹೃದಯ ಅರಳಬೇಕು ಅಂತ ಹೇಳಿದ್ರೆ ನಾವು ಕರ್ನಾಟಕ ಲೀಡರ್ಸ್ ಒಗ್ಗಟ್ಟಾಗ್ಬೇಕು, ಒಟ್ಟಾಗ್ಬೇಕು. ನೋಡಿ ಒಂದು KCL ಮೀಟಿಂಗ್ ಅಂದ್ರೆ ನಾವು ಎಷ್ಟು ಖುಷಿ ಆಗ್ಬಿಡ್ತೀವಿ. ಇವತ್ತು ಬೆಳಿಗ್ಗೆಯಿಂದ ವೇಟ್ ಮಾಡ್ತೀವಿ. ರಾಜು ಸರ್ ಕಾಲ್ ಮಾಡಿದ್ರೆ ನಾನು ಹೊರಗಡೆ ಇದ್ದೆ, ಜಸ್ಟ್ ಬಂದ್ಬಿಟ್ಟು ಲಾಗಿನ್ ಆಗ್ಬಿಟ್ಟು ಏನೋ ವೇಟ್ ಮಾಡ್ತಿದ್ವಿ, ನಿಮ್ಮೆಲ್ಲರ ಭೇಟಿ ಮಾಡ್ಬೇಕು, ಮಾತಾಡ್ಸ್ಬೇಕಂತ. ಅಂತದ್ರಲ್ಲಿ ನಾವು ಕಳೆದ ಒಂದೆರಡು ವರ್ಷಗಳಿಂದ ಭೇಟಿ ಮಾಡಿದ್ದು ಸೆಲೆಬ್ರೇಷನ್ ಮೀಟಿಂಗ್ ಸೆಲೆಬ್ರೇಷನ್ ಅಂತ ಹೇಳ್ತಿದೀವಿ. ಬಟ್ ತುಂಬಾ ಜನರ ಇನ್ಕಮ್ ಗಳು ಕಡಿಮೆ ಇತ್ತು. ಸೆಲೆಬ್ರೇಟ್ ನಿಜವಾಗ್ಲೂ ಮಾಡಕ್ ಆಗ್ತಿರ್ಲಿಲ್ಲ. ಪ್ರೋಗ್ರಾಮ್ಗೆ ಬರುವಾಗ ಖುಷಿ ಇರ್ಲಿಲ್ಲ, ಹೋಗುವಾಗ ಕೆಲವು ಖುಷಿ ಆಗ್ತಿತ್ತು. ಬಟ್ ಈ ಸಾರಿ ಅಂಬೇಡ್ಕರ್ ಒಂದು ಪ್ರೋಗ್ರಾಮ್ ಡೆಫಿನೆಟ್ಲಿ ನೀವೆಲ್ಲ ಬರುವಾಗ್ಲೇ ನಮಗೆ ಕಾನ್ಫಿಡೆನ್ಸ್ ಇದೆ, ಒಂದು ಶೇಕ್ ಹ್ಯಾಂಡ್ ಖುಷಿಯಾಗಿ ಕೊಡ್ತಾರೆ. ಯಾಕಂದ್ರೆ ಈ ಮಂತ್ ತುಂಬಾ ಚೆನ್ನಾಗಿ ವಾಲ್ಯೂಮ್ ಬರುತ್ತೆ. ಆ ತರ ಒಂದು ಬೆಸ್ಟ್ ಪ್ರೋಗ್ರಾಮ್ ನ ಅರೇಂಜ್ ಮಾಡಕ್ ನಾವು ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲ ಅಚೀವರ್ಸ್ ರೆಕಗ್ನೇಷನ್, ಗೆಟ್ ಟುಗೆದರ್. ಫಸ್ಟ್ ಆಫ್ ಆಲ್ ನೋಡಿ, ಟೋಟಲ್ ಪ್ರೋಗ್ರಾಮ್ ಪ್ಲಾನ್ ಬೆಸ್ಟ್ ಇದ್ದೇ ಇರುತ್ತೆ. ಬಟ್ ಅದಕ್ಕಿಂತ ನಾವೆಲ್ಲ ಒಟ್ಟಾಗ್ತಿದ್ವಿ ಅನ್ನೋದು ಡೆಫಿನೆಟ್ಲಿ ಖುಷಿ. ಅದು ಅಂಬೇಡ್ಕರ್ ಅನ್ನೋದು ನಮ್ಮ ಹಳೆ ಗುರುಕುಲ ಇದ್ದಂಗೆ. ಅಂಡ್ ನಮ್ಗೊಂದು ರೈಟ್ ಮೂಮೆಂಟ್ ಏನಂತ ಹೇಳಿದ್ರೆ, ಒಂದು 8ನೇ ತಾರೀಕಿಂದ ತುಂಬಾ ಜನ ಟ್ರಿಪ್ ಕೂಡ ಹೋಗ್ತಿದ್ದಾರೆ. ಸೊ ಅದನ್ನು ಕೂಡ ನಾವಲ್ಲಿ ನೋಡ್ತಾ ಇದೀವಿ. ನಾವು ಫ್ಲೋ ನೆಲ್ಲ ಡಿಸೈಡ್ ಮಾಡ್ತಾ ಇದೀವಿ ಯಾವ ತರ ಮಾಡೋದು ಅಂತ ಬಿಟ್ಟು. ಎಲ್ಲ ಒಗ್ಗಟ್ಟಾಗಿ ಡೆಫಿನೆಟ್ಲಿ ಸೆಲೆಬ್ರೇಟ್ ಮಾಡೋಣ. ಒಂದು ಸಿಸ್ಟಮ್ಯಾಟಿಕ್ ಆಗಿ ಆರ್ಗಾನಿಕ್ ವೇಯಲ್ಲಿ ನಮ್ ಕರ್ನಾಟಕವನ್ನ ನಾವು ನಮ್ಮ ಮೋದಿ ಕೇರ್ ಅಲ್ಲಿ ಒಂದು ತುಂಬಾ ದೊಡ್ಡ ಮಟ್ಟಿಗೆ ತಗೊಂಡೋಗೋಣ. ಅಲ್ಲ ಇಂಡಿಯಾದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ತಗೊಂಡೋಗೋಣ. ಸೊ ನಿಮ್ಮೆಲ್ಲರಿಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ. ಟಿಕೆಟ್ ತುಂಬಾನೇ ಡಿಮಾಂಡ್ ಇದೆ. ತಗೊಂಡವ್ರು ನೀವೆಲ್ಲ ಅದೃಷ್ಟವಂತ. ಯಾರು ತಗೊಂಡಿಲ್ಲ, ಇನ್ನ ಸಿಕ್ಕಿಲ್ಲ, ಬೇಗ ನಿಮ್ಮ ಅಪ್ಲೈನ್ ಲೀಡರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅಂಡ್ KCL ಲೀಡರ್ಸ್ ನಿಮ್ಮೆಲ್ಲರದು ಕೂಡ ರೆಸ್ಪಾನ್ಸಿಬಿಲಿಟೀಸ್ ಗಳಿದಾವೆ. ಈ ಒಂದು ಪ್ರೋಗ್ರಾಮ್ ಬೆಸ್ಟ್ ಬರ್ಬೇಕಂತ ಹೇಳಿದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡ್ಬೇಕಾಗಿದೆ. ನಿಮಗೆ ನೆಕ್ಸ್ಟ್ ಏನ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ ನಾವು ಶಾರ್ಟ್ಲಿ ನಿಮ್ಗೆ ಗೈಡೆನ್ಸ್ ನ ಕೊಡ್ತೀವಿ. ಆಲ್ ದಿ ಬೆಸ್ಟ್ ಅಂಡ್ ಸಿ ಯು ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಮಂಜು. ವೆರಿ ಮೆಚ್ಯೂರ್ಡ್ ಮೆಸೇಜ್ ಅಂತ ಹೇಳ್ಬೋದು. ಯಾವತ್ತು ನಾವು ಹೇಳ್ತಾ ಇರ್ತೀವಿ, ಈ ಬಿಸ್ನೆಸ್ ಅಲ್ಲಿ ನಾವು ಏನ್ ಪಡಿತೀವಿ, ಹಣ, ಅಂತಸ್ತು, ಕೀರ್ತಿ, ಐಶ್ವರ್ಯ, ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ವಾಟ್ ಐ ಬಿಕಮ್. ಸೊ ನಾನು ಏನ್ ಆಗ್ತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನಾನು ಏನ್ ಆಗ್ತೀನಿ ಅನ್ನೋ ವಿಚಾರದಲ್ಲಿ ಮಂಜುನಾಥ್ ಶೆಟ್ಟಿ ಆಗಿರ್ಬೋದು, ವಿಜಯಲಕ್ಷ್ಮಿ ಮೇಡಮ್, ನಟರಾಜ್ ಸರ್, ಇವರೆಲ್ಲರೂ ಒಂದು ರೈಟ್ ಎಕ್ಸಾಂಪಲ್ ಆಗಿ ನಿಂತ್ಕೋತಾರೆ. ಸೊ ಇನ್ ದ ಪ್ರೋಸೆಸ್ ವಾಟ್ ಯು ಬಿಕಮ್ ಇಸ್ ವೆರಿ 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 ಇಂಪಾರ್ಟೆಂಟ್. ವಾಟ್ ಯು ಗೆಟ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಯಾವುದೇ ಜಾಬ್ ಬಿಸ್ನೆಸ್ ಅಲ್ಲಿ ನಾವು ಸಂಪಾದನೆ ಮಾಡ್ಬೋದು. ಈ ತರ ವ್ಯಕ್ತಿತ್ವ, ಈ ತರ ಕ್ಯಾರೆಕ್ಟರ್, ಈ ತರ ಮೆಚುರಿಟಿ ಲೀಡರ್ಶಿಪ್ ಇದೆಯಲ್ಲ, ಅದು ಮೋದಿ ಕೇರ್ನ ಒಂದು ಟ್ರೈನಿಂಗ್ ಗಳ ಮುಖಾಂತರ, ಇಷ್ಟೊಂದು ದೊಡ್ಡ ಲಕ್ಷಾಂತರ ಟೀಮ್ ನ ಹ್ಯಾಂಡಲ್ ಮಾಡೋದ್ರ ಮುಖಾಂತರ ಸಿಕ್ಕಿರ್ತಕ್ಕಂಥದ್ದು. ಎಲ್ಲ ಒಂದು ಪಿಕ್ಚರ್ ನ ನಮಗೆ ತೋರಿಸ್ಕೊಟ್ಟಿದೀಯಾ. ಆಲ್ ಓವರ್ ವರ್ಲ್ಡ್ ಅಲ್ಲಿ ಏನಾಗ್ತಿದೆ, ಮೋದಿ ಕೇರ್ ಏನ್ ಆಗ್ಲಿಕ್ಕೆ ಹೊರಟಿದೆ ಅಂತ ಹೇಳಿ. ಗ್ರೇಟ್ ಲೀಡರ್ಶಿಪ್ ನ ನೀನು ಹ್ಯಾಂಡಲ್ ಮಾಡ್ತಾ ಇದೀಯಾ. ಹ್ಯಾಟ್ಸ್ ಆಫ್ ಟು ಯುವರ್ ಕಮಿಟ್ಮೆಂಟ್ ಅಂಡ್ ಲೀಡರ್ಶಿಪ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಒಂದು ಪವರ್ಫುಲ್ ಮೆಸೇಜ್ ಕೊಟ್ಟಿದೀಯಾ.
ಎಸ್ ಸ್ನೇಹಿತರೆ, ಸೊ ನಾವೆಲ್ಲರ ಒಂದು ಜವಾಬ್ದಾರಿ ಜಾಸ್ತಿ ಆಗಿದೆ ಅಂಡ್ ಈಗ ಮತ್ತೆ ಕನಸುಗಳು ಜಾಗೃತ ಆಗ್ತಾ ಇದೆ. ಹಿಂದೆ ಹೋಗಿರ್ತಕ್ಕಂಥ ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂಡಿರ್ತಕ್ಕಂಥ ಈಗ ಮತ್ತೆ ಫಸ್ಟ್ ಬೆಂಚ್ ಬರ್ತಾ ಇದೆ 1000 ಮಿಲಿಯನಿಯರ್ಸ್ ಅಂತ ಹೇಳಿ. ಸೊ ರಿಜಿಲ್ ಸರ್ ಮೊದಲಿಂದನೂ ಕೂಡ ನಮಗೆ ರಿಮೈಂಡ್ ಮಾಡ್ತಾನೆ ಇದ್ರು. ನಾವು ಟಾಪ್ ಲೀಡರ್ಗಳು ಕೂಡ ಒಂದು ದೊಡ್ಡ ಮಿಷನ್ ತರ ತಗೊಂಡಿದೀವಿ. ಆ 1000 ಮಿಲಿಯನಿಯರ್ಸ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಧೂಳು ಕುತ್ಕೊಂಡಿತ್ತು, ಅದನ್ನ ಕೊಡ್ಕೊಂಡು ಮತ್ತೆ ನಾವು ಅದನ್ನ ಮುಂದೆ ತರ್ತಾ ಇದೀವಿ. ಖಂಡಿತ ಅದು 100% ಸಾಧ್ಯ ಇದೆ. ಆರ್ಗ್ಯಾನಿಕ್ ವೇ ನಲ್ಲೇ ನಾವು ಮಾಡ್ಬೋದು. ಎಥಿಕ್ಸ್ ಅನ್ನ ಫಾಲೋ ಮಾಡ್ತಾ ಹೋಗೋಣ, ಇಂಟೆಗ್ರಿಟಿನ ಫಾಲೋ ಮಾಡ್ತಾ ಹೋಗೋಣ, ಟೀಮ್ ವರ್ಕ್ ಎಲ್ಲರನ್ನೂ ಎನ್ಕರೇಜ್ ಮಾಡ್ತಾ ಹೋಗೋಣ. ಸೊ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಗಳು ಕಾಂಪಿಟೇಷನ್ ಮಾಡಲ್ಲ, ಕೊಲಾಬರೇಷನ್ ಮಾಡ್ತಾರಂತೆ. ದೊಡ್ಡ ದೊಡ್ಡ ಟಾಪ್ ಒಂದೇ ಇಂಡಸ್ಟ್ರಿಯ ಬೇರೆ ಬೇರೆ ಕಂಪ್ನಿಯವರು ಕೂಡ ಒಬ್ರಿಗೊಬ್ರು ಕೋಪರೇಷನ್ ಮಾಡ್ಕೊಂಡು ಬೆಳಿತಾರಂತೆ. ಅದೇ ತರ ನಾವು ಅಷ್ಟೇನೆ ಎಲ್ಲರೂ ಬೆಳಿಬೇಕು ಅಂತ ಅನ್ಕೊಂಡು ಹೋಗೋಣ. ನನಗೆ ಇವತ್ತು ಕೂಡ ಒಂದ್ಸಲ ರವೀಂದ್ರ ಶ್ರೀಯಾನ್ ಸಾರ್ಥಕ ಸಮ್ಮೇಳನದಲ್ಲಿ ಹೇಳ್ತಕ್ಕಂಥ ಒಂದು ಸೆಂಟೆನ್ಸ್ ನೆನಪಿದೆ. ಯಾವುದೇ ಹಳ್ಳಿನಲ್ಲಿ ನಾವು ಬಿಸ್ನೆಸ್ ಮಾಡಕ್ ಹೋದಾಗ ಅಲ್ಲಿ ಟೀಮ್ ಕಟ್ಟಿರೋದಿದ್ರೆ, ಸಕ್ಸಸ್ ಸ್ಟೋರಿ ಇದ್ರೆ ಎಂಟ್ರಿ ನಮ್ಗೆ ತುಂಬಾ ಚೆನ್ನಾಗಿರ್ತದೆ. ಯಾವ ಟೀಮ್ನಾರಾದ್ರೂ ಎಂಟ್ರಿ ಆಗ್ಬೋದು. ಆ ಊರಲ್ಲಿ ಮೋದಿ ಕೇರ್ ಬಂದು ಹೆಸರು ಹಾಳಾಗಿದೆ ಅಂತ ಹೇಳಿದ್ರೆ ಆ ಊರಿಗೆ ಎಂಟ್ರಿ ಕೊಡೋದು ಕಷ್ಟ ಇರುತ್ತೆ ಅಂತ ಹೇಳಿದ್ರು. ಅದೇ ತರನೇ ಎಲ್ಲಾ ಕಡೆನೂ ಕೂಡ ವೇವ್ಸ್ ಅನ್ನ ಕ್ರಿಯೇಟ್ ಮಾಡೋಣ. ಯಾವ್ದೇ ಟೀಮ್ ಆಗಿರ್ಲಿ, ಒಟ್ಟಾರೆ ಡೈರೆಕ್ಟ್ ಸೆಲ್ಲಿಂಗ್ ಬೆಳಿಬೇಕು, ಮೋದಿ ಕೇರ್ ಬೆಳಿಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆರ್ಗ್ಯಾನಿಕ್ ವೇನಲ್ಲಿ ಮಾಡೋಣ. ಸೊ ಎಥಿಕ್ಸ್, ಇಂಟೆಗ್ರಿಟಿ, ಕ್ರಾಸ್ ಲೈನ್ ಮಾಡದೇ ಇರತಕ್ಕಂಥದ್ದು, ಒಳ್ಳೆಯ ಮನಸ್ಸಿನಿಂದ ವ್ಯಾಲ್ಯೂಸ್ ಅನ್ನ ನಾವು ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡಿರೋ ಬಿಸ್ನೆಸ್ ಅನ್ನ ಮಾಡ್ತಾ ಹೋಗೋಣ. ಓಕೆ ಫೈನ್, ಥ್ಯಾಂಕ್ ಯು ಮಂಜು. ಅಂಡ್ ಇವಾಗ ಅನದರ್ ಮ್ಯಾನ್ ಆಫ್ ಮಿರಾಕಲ್, ಹಿಸ್ಟ್ರಿ ಕ್ರಿಯೇಟರ್, ನಮ್ಮ ಮಿರಾಕಲ್ ಚಂದ್ರು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಅಗೈನ್ ತುಂಬಾ ಒಂದು ತುಡಿತಾ ಇತ್ತು, ಏನು ಬೆಸ್ಟ್ ಪ್ಲಾನ್ ಕೊಡಿಸ್ಬೇಕು ಅಂತ ಹೇಳಿ. ಸೊ ಇವ್ರದ್ದು ಶ್ರಮ ಸಿಕ್ಕಾಪಟ್ಟೆ ಇದೆ ನಮ್ಮ ಟೀಮ್ ವರ್ಕ್ ಅಲ್ಲಿ. ಎಸ್ ಚಂದ್ರು, ವೆಲ್ಕಮ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಿಡಿಯೋ ಆನ್ ಮಾಡಕ್ಕಾಗುತ್ತಾ? ಓ ಸಾರಿ ಸರ್, ಈಗ ಜಸ್ಟ್ ಬಂದೆ ನಾನು. ನೋಡು, ಟ್ರೈ ಮಾಡ, ಆದ್ರೆ ಓಕೆ, ಇಲ್ಲಾಂದ್ರೆ ಪರವಾಗಿಲ್ಲ. ಓಕೆ, ಟ್ರೈ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಎಲ್ಲರ ಮಾತು, ಎಲ್ಲರ ಸ್ಪೀಚ್ ಕೇಳ್ತಿದ್ದೆ. ವಂಡರ್ಫುಲ್ ಸ್ಪೀಚ್. ಅಂಡ್ ಮೇಡಮ್, ನೀನಾ ಮೇಡಮ್ ಹೇಳಿದ ಸ್ಟೋರಿ ಅಂತೂ, ಅವ್ರ ಸ್ಟೋರಿ ಮುಖಾಂತರನೇ ಎಂಟಾರ ಒಂದು ಕಾನ್ಸೆಪ್ಟ್ನೇ ಅರ್ಥ ಮಾಡಿಸ್ತಾರೆ. ಓಕೆ, ಎಲ್ಲರಿಗೂ ಎಕ್ಸ್ಪೆಕ್ಟ್ ಮಾಡ್ದಂಗೆ ಇವತ್ತು ಬಂದಿದೆ. ನನ್ನ ಪರ್ಸನಲ್ ಅನಿಸಿಕೆ, ಓಕೆ, ನನ್ನ 25 ವರ್ಷದ ಜರ್ನಿಲಿ, ಓಕೆ, ಯಾಕಂದ್ರೆ ಒಂದೊಂದ್ಸಲಿ ಯಾವುದೇ ಪ್ಲಾನ್ ಬಂದ್ರೂ ಕ್ಲಿಯರಿಟಿ ಸಿಕ್ಕಿರಲ್ಲ. ಓಕೆ, ಬಟ್ ಒಂದು ಹೋಪ್ ಮೇಲೆ, ಒಂದು ನಂಬಿಕೆ ಮೇಲೆ, ವಿಷನ್ ಮೇಲೆ ನಾವು ಅದನ್ನ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಆದ್ರೆ ಬಿಗಿನಿಂಗ್ ಪ್ಲಾನ್ ಬಿಟ್ಟು, ಯಾಕಂದ್ರೆ ಬಿಗಿನಿಂಗ್ ನಾನು ಹೊಸ್ತಾ ಬಂದಾಗ ಮೋದಿ ಕೇರು ಪ್ಲಾನ್ ಏನು ಅದೇನು ಗೊತ್ತಿಲ್ಲ. ಇನ್ಕಮ್ ಇಲ್ಲಿದೆ, ಒಂದು 10 ಜನಕ್ಕೆ ಹೆಲ್ಪ್ ಮಾಡಿದ್ರೆ ನಮಗೂ ಇಲ್ಲ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಗೊತ್ತಿದೆ ಹೊರತು ಬೇರೆ ಏನೇನು ಕೂಡ ಗೊತ್ತಿರಲಿಲ್ಲ. ಆದ್ರೆ ಆ ಪ್ಲಾನ್ ನಾವು ಹುಡ್ಕಕ್ಕೂ ಎಷ್ಟಕ್ಕೆ ಎಷ್ಟು ಪೇ ಔಟ್ ಯಾವುದು ಗೊತ್ತಿಲ್ಲ. ಓಕೆ, ಅದ್ಯಾವುದು ಇಲ್ದಿ, ಓಕೆ, ಬಟ್ ಅದು ನಮ್ಮ ನಂಬಿಕೆನ ಮೀರಿ ನಮ್ಗೆ ಎಲ್ಲ ತಂದ್ಕೊಡ್ತು. ಬಟ್ ಆ ಪ್ಲಾನ್ ಇರೋ ತನಕ ಅದೇ ನಾವು ದೊಡ್ಡದು ಅನ್ಕೊಂಡಿದ್ದು. ಬಟ್ ಆ ಪ್ಲಾನ್ ಹೋಗಿ ಇನ್ನೊಂದು ಪ್ಲಾನ್ ಬಂದ್ಮೇಲೆ ಓ ಇದಕ್ಕಿನ್ನ ಚೆನ್ನಾಗಿದೆ ಅನ್ನೋ ತರ ಒಂದು ಅನ್ಸಿತ್ತು. ಆದ್ರೆ ಕ್ಲಿಯರಿಟಿ ಅನ್ನೋದು ಒಂದಷ್ಟು ಇರ್ಲಿಲ್ಲ. ಯಾವುದೇ ಒಂದು ನಾವು ಪ್ಲಾನ್ ಬಂದಾಗ ಆಗ್ಲಿ ಅಥವಾ ಪ್ಲಾನ್ ನೋಡಿದಾಗ ಆಗ್ಲಿ. ಬಟ್ ಈ ಸಲಿ ಬಂದಿರ್ತಕ್ಕಂಥ ಓಕೆ ಇನ್ಫಿನಿಟಿ ಪ್ಲಾನ್ ಏನಿದೆ ಇಸ್ ಎ ರಿಯಲಿ ನನಗೆ ಒಂದು ದೊಡ್ಡ ಪಿಕ್ಚರೇ ಕಾಣಿಸ್ತಾ ಇದೆ. ಓಕೆ, ಯಾಕಂದ್ರೆ ಫಸ್ಟು ನಮ್ಮ ಸೀನಿಯಾರಿಟಿ ಮೆಂಟಾಲಿಟಿಗೆ ಬರ್ಬೇಕಂತೆ, ಮುಂದೆ ಹೇಗೆ ಹೋಗಬಹುದು, ಹೇಗೆ ಅನ್ನೋದು. ಓಕೆ, ಬಟ್ ಅದು ಬಂದಾಗ ಡೆಫಿನೆಟ್ಲಿ ಇನ್ನು ತನ್ನ ಟೀಮ್ಗೆ ಆಗಲಿ ಅಥವಾ ತನ್ನ ತಂಡಕ್ಕಾಗ್ಲಿ ಅಥವಾ ವಿಷನ್ ಕ್ರಿಯೇಟ್ ಆಗಲಿ ಆಟೋಮೆಟಿಕ್ಲಿ ಎಲ್ಲರಿಗೂ ಅದು ತಾನೇ ಕ್ರಿಯೇಟ್ ಆಗುತ್ತೆ. ನನಗೆ ಆ ಕ್ಲಿಯರಿಟಿ ಸಿಕ್ಕಿಲ್ಲ ಅಂತಂದಾಗ ಡೆಫಿನೆಟ್ಲಿ ಅದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗ್ಬಿಟ್ಟಿರುತ್ತೆ ಪ್ಲಾನ್ ಯಾವುದೇ ಬಂದರೂ ಕೂಡ. ಆ ಥರ ನನಗೆ ಒಂದು ಕ್ಲಿಯರಿಟಿ ಸಿಕ್ಕಿರೋದು ಈ ಪ್ಲಾನ್ ಅಲ್ಲಿ. ರಿಯಲಿ ಇನ್ನು 1 ವರ್ಷ ಅಥವಾ ಇನ್ನೊಂದು 6 ತಿಂಗಳು ಅಥವಾ 1 ವರ್ಷ ಅನ್ಕೊಳ್ಳಿ. ಓಕೆ, ಇಲ್ಲಿವರೆಗೂ ಏನು ಬಂದಿದೆ ಪ್ಲಾನ್ಗಳು ಅದೆಲ್ಲ ಏನ್ ಮಿರಾಕಲ್ ಮಾಡಿದೆ, ಆದ್ರೂ 10 ಪಟ್ಟು 100 ಪಟ್ಟು ಈ ಪ್ಲಾನ್ ಡೆಫಿನೆಟ್ಲಿ ಮಾಡೇ ಮಾಡುತ್ತೆ. ಓಕೆ, ಯಾಕಂದ್ರೆ ಒಂದು ಲಾಸ್ಟ್ ಪ್ಲಾನ್ ಅಲ್ಲೂ ನಮಗೆ ಯಾವುದೇ ಪ್ಲಾನ್ ಬಂದಾಗ್ಲೂ ಒಂದು ವೀಕ್ನೆಸ್ ಇದ್ದೇ ಇರ್ತಿತ್ತು. ಓಕೆ,
ಬಟ್ ಈ 10 ವರ್ಷದ ಪ್ಲಾನ್ ಅಲ್ಲಿ ನನಗೆ 2 ವರ್ಷದಿಂದ ಅದರಲ್ಲಿ ಸ್ವಲ್ಪ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಿತ್ತು. ಓಕೆ, ಎಷ್ಟು ಪುಷ್ ಮಾಡಿದ್ರು ಇದು ಈ ಒಂದು ಥಾಟ್ಗೆ ಹೋಯ್ತಾರೆ. ಕಂಪನಿನೇ ಇದಕ್ಕೆ ಸೊಲ್ಯೂಷನ್ ಕೊಡ್ಬೇಕೆ ಹೊರತು ನಾವು ನಮ್ಮ ಕೈಲಿ ಆಗಲ್ಲ ಅನ್ನೋದು ನನಗೂ ಕೂಡ ಗೊತ್ತಾಗಿತ್ತು. ಅಂಡ್ ಜೊತೆಗೆ ಅದನ್ನ ನಾನು ಪ್ರಮೋದ್ ಸರ್ ಹತ್ರ ರಿಜಿಲ್ ಸರ್ ಹತ್ರ ಮಾತಾಡಿದೆ. ಅಂಡ್ ಜೊತೆಗೆ ಫಿಲಿಪ್ ಸರ್ ಹತ್ರ, ರಾಜು ಸರ್ ಹತ್ರ, ಅಂಡ್ ಜೊತೆಗೆ ನಮ್ಮ ಪ್ರಶಾಂತ್ ಪ್ರೇಮ್ ಅವ್ರ ಹತ್ರನೂ ಮಾತಾಡಿದೆ. ಬಟ್ ಮಾತಾಡಿದ್ದು ಅಷ್ಟೇ, ಆದ್ರೆ ಕಾರ್ಯರೂಪಕ್ಕೆ ಯಾವುದು ಆಗ್ತಿರ್ಲಿಲ್ಲ. ಓಕೆ, ಸರಿ, ಇನ್ನೇನು ಮಾಡಕ, ಏನ್ ಒಂದ್ ಕಡೆ ಕೇಳ್ಬೇಕು, ಒಂದ್ ಕಡೆ ಮಾಡ್ಬೇಕು. ಓಕೆ, ಇರೋದ್ರಲ್ಲೇ ನಾವು ಫೈಟ್ ಕೊಡ್ಬೇಕಾಗಿತ್ತು. ಓಕೆ, ಆದ್ರೆ ನಿಜವಾಗ್ಲೂ ವಿಶಾಲ್ ಸರ್ ಬಂದು ಆ ಎಲ್ಲಾ ಕ್ಯಾನ್ಸರ್ನು ತೆಗೆದು ಒಂದು ಪ್ಯೂರ್ ಬಿಸ್ನೆಸ್ನ ನಮಗೆ ಇಲ್ಲಿ ತಂದ್ಕೊಟ್ಟಿದ್ದಾರೆ. ಅದು ಒಂದು ತುಂಬಾನೇ ಒಂದು ಹೋಪ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಓಕೆ, ಒಂದು ದೊಡ್ಡ ನಂಬಿಕೆನ ಹುಟ್ಟಾಕಿರ್ತಕ್ಕಂಥದ್ದು. ಕಾರಣ ಯಾಕಂದ್ರೆ ನನಗೆ ಪರ್ಸನಲಿ ಹೇಳ್ಬೇಕಾದ್ರೆ ನನಗೆ ತುಂಬಾ ಈ ರೋಲ್ ಅಪ್ ಅನ್ನೋ ರೋಗ ತುಂಬಾ ಜನಕ್ಕೆ ಅಂಟ್ಕೊಂಡ್ಬಿಟ್ಟಿತ್ತು. ಓಕೆ, ನಾನು ಹುಡುಗರಿಗೆಲ್ಲ ಕೇಳ್ತಿದ್ದೆ ಏಂತಕ್ಕೆ ಇಂತ, ನಾನು ಎಂತಕ್ಕಾದ್ರೆ ನನ್ನ ಆಕ್ಚುಲಿ ನಾನು ಡೆಪ್ತ್ಗೆ ಇಳಿದಿರ್ಲಿಲ್ಲ, ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ. ಓಕೆ, ಹುಡುಗರೆಲ್ಲ ಮಾಡ್ತಿದ್ರು, ಬ್ಯಾಕ್ ಎಂಡ್ ಅಲ್ಲಿ ಏನ್ ಬೇಕೋ ಅವ್ರಿಗೆಲ್ಲ ಸಪೋರ್ಟ್ ಕೂಡ ಕೊಡ್ತಿದ್ದೆ. ಬಟ್ ಖುದ್ದಾಗಿ ಒಂದು ಸಲ ಬಿಸ್ನೆಸ್ ಇನ್ನೂ ಬೂಸ್ಟ್ ಮಾಡ್ಬೇಕು ಅಂತ ನಾವೇ ಹೇಳಿದಾಗ್ಲೂ ಕೂಡ ಅವಾಗ ಕೆಲವೊಂದು ಮೈನರ್ ಟ್ಯೂನ್ಗಳು ನನಗೆ ಎಲ್ಲ ಗೊತ್ತಾಗಿದ್ದು. ಓಕೆ, ಅದಾದ್ಮೇಲೆ ನನ್ನ ಕಂಪನಿ ಜೊತೆನೂ ಕೂಡ ಮಾತಾಡಿದ್ದು, ಈ ಪ್ಲಾನ್ ನಾವು ಡೆಫಿನೆಟ್ಲಿ ಏನೇ ನಾವು ಮಾಡಿದ್ರು ಕೂಡ ಇದು ತೂತ್ ಮಾಡಿಕೆ ಇದು. ಓಕೆ, ಈ ತೂತ್ ಮಾಡಿಕೆಯಲ್ಲಿ ನಾವು ಎಷ್ಟು ನೀರು ಹಾಕಿದ್ರು ಕೂಡ ಅಥವಾ ನಾವು ಎಷ್ಟೇ ಮೋಟಿವೇಟ್ ಮಾಡಿದ್ರು ಕೂಡ ಇದು ಟೆಂಪ್ರವರಿ ಆಗಿರುತ್ತೆ. ಓಕೆ, ಅಂಡ್ ಪರ್ಮನೆಂಟ್ ಸೊಲ್ಯೂಷನ್ ಯಾರು ತರಬೇಕು? ಕಂಪನಿ ಮಾತ್ರನೇ ತರಕ್ ಸಾಧ್ಯ. ಓಕೆ, ನಿಮ್ಗೊಂದು ಹೇಳ್ಬಿಡ್ತೀನಿ, ನಿಮ್ಗೂ ಒಂದಷ್ಟು ಕ್ಲಿಯರಿಟಿ ಸಿಗ್ಬೋದು ಮೇ ಬಿ. ನಾವು ಇವಾಗಲ್ಲ, 23 ವರ್ಷದ ಕೆಳಗೆ ಒಬ್ಬ ಆಟೋ ಡ್ರೈವರ್ ಬಂದ್ರು, ಒಬ್ಬ ಆಫೀಸರ್ ಬಂದ್ರು, ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಬಂದ್ರು, ವಿತ್ತಿನ್ನೇ ಓಕೆ, ಒಂದು ವರ್ಷ ಮ್ಯಾಕ್ಸಿಮಮ್ ಅನ್ಕೊಳ್ಳಿ, ವರ್ಷದೊಳಗೆ ಅವ್ರ ಹತ್ರ ಆಗನ ಕಾಲದ ಓಕೆ 2.5 ಲಕ್ಷ ಬಿವಿನ ತರ್ತಿದ್ದು, ಅಂದ್ರೆ ಸೇಲ್ಸ್ ಬಂದು 5 ಲಕ್ಷ ಆಯ್ತು. ಓಕೆ, ಬಟ್ ಅಷ್ಟು ತರ್ತಿದ್ದು, ಬಟ್ ಅಷ್ಟು ಸಾಮರ್ಥ್ಯ ಅವರಲ್ಲಿತ್ತು. ಓಕೆ, ಅದೇ ತರ ನಾವು ಹಿಂದೆ ನಿಂತು ಅವರಿಗೆ ಸಪೋರ್ಟ್ ಮಾಡಿ ಆ ವ್ಯಕ್ತಿಗಳನ್ನ ತಂದು ನಿಲ್ಸಿದ್ದು. ಯಾವುದೇ ವ್ಯಕ್ತಿ ಬಂದ್ರು 1.5 ವರ್ಷದೊಳಗೆ ಒಂದು ಅಚೀವ್ಮೆಂಟ್ ಮಾಡಿ ಅವ್ರಿಗೆ 5 ವರ್ಷದ ವಿಷನ್ ಕ್ರಿಯೇಟ್ ಮಾಡಿ ಒಂದು ಫ್ಲೋ ರೆಡಿ ಮಾಡ್ಬಿಡ್ತಿದ್ದು. ಬಟ್ ಅದಾದ್ಮೇಲೆ ಬಂದಂತ ಯಾವ ಪ್ಲಾನ್ ಅಲ್ಲೂ ನಾವು ಅದೊಂದು ಕ್ಲಿಯರಿಟಿನೇ ಕೊಡಕ್ ಆಗ್ತಿರ್ಲಿಲ್ಲ. ಓಕೆ, ಬಟ್ ಬರ್ಬೋದು ಇನ್ಕಮ್ ಬಿಗಿನಿಂಗ್ ಧಾಮ್ ಧೂಮ್ ಅಂತ ಬರ್ಬೋದು. ಆದ್ರೆ ನನಗ್ ಬೇಕಾಗಿರೋದು ಏನಂದ್ರೆ, ನಾನು ಇಲ್ಲಿವರೆಗೂ ಕಟ್ಟಿರೋದು ನನಗೆ ಧಾಮ್ ಧೂಮ್ ಅಲ್ಲ, ಸ್ಟೆಬಿಲಿಟಿ ವಿತ್ ಲೀಡರ್. ಅದಿಲ್ಲ ಅಂದ್ರೆ ನಾನು ಕೆಲಸನೂ ಮಾಡಕ್ ಹೋಗಲ್ಲ, ಆ ಟೀಮ್ಗೂ ನಾನು ಎಂಟ್ರಿ ಕೊಡಲ್ಲ. ಮಾಡಂಗಿದ್ರೆ ಶಾಶ್ವತ ಕಟ್ಟೋಣ, ಇಲ್ವಾ ಹೆಂಗೋ ಕಟ್ತೀನಂದ್ರೆ ಅದು ನಂದಲ್ಲ. ಓಕೆ, ಅದೇ ಬೇರೆ. ಅದು ಅವಾಗಿಂದ ಪಾಲಿಸ್ಕೊಂಡ್ ಬಂದಿರ್ತಕ್ಕಂಥದ್ದು, ಅದು ನಮ್ಮ ಲೀಡರ್ಗಳಿಗೂ ಗೊತ್ತಿದೆ. ಓಕೆ, ಬಟ್ ಆ ತರ ಇದ್ದಂತ ಒಂದು ಎಬಿಲಿಟಿ ತೆಗಿತಿದ್ದಂತ ವ್ಯಕ್ತಿಗಳು, ಓಕೆ, ಆ ತರ್ತಿದ್ದಂತ ವ್ಯಕ್ತಿಗಳಿಗೆ ಈ ಸಲ ಕಂಪನಿ ಒಂದ್ ಏನ್ ಮಾಡಿತ್ತು ಅಂದ್ರೆ, ಅದೇ ವ್ಯಕ್ತಿಗಳೇ ಮೇ ಬಿ ಅದೇ ವ್ಯಕ್ತಿಗಳು ಇರ್ಬೋದು, ಅಥವಾ ಸ್ವಲ್ಪ ಒಂದ್ 10 ವರ್ಷ ಗ್ಯಾಪ್ ಅಲ್ಲಿ ಬೇರೆ ಬಂದಂತ ವ್ಯಕ್ತಿಗಳು ಇರ್ಬೋದು, ಅವ್ರ ಹತ್ರ 30,000 ತೆಗ್ಸೋಕ್ ಆಗ್ತಿರ್ಲಿಲ್ಲ. ಆದ್ರೆ ಅದ್ರ ಹಿಂದಿನ ಸೈನ್ಸ್ ಏನ್ ಗೊತ್ತಾ? ನನಗ್ ಗೊತ್ತಾಗಿದ್ದು 30 ಅಲ್ಲ, ಒಬ್ಬ ವ್ಯಕ್ತಿ ಅವಾಗಿನ ಕಾಲದಲ್ಲೇ 5 ಲಕ್ಷ ತೆಗ್ಸಿದೀವಿ ಅಂತಂದಾಗ, ಈಗಿನ ಒಂದು ಟೈಮ್ ಅಲ್ಲಿ, ಈಗಿನ ಒಂದು ಸ್ಪೀಡ್ ಅಲ್ಲಿ, ಈಗಿನ ಒಂದು ಟೆಕ್ನಾಲಜಿಲಿ ಆ ವ್ಯಕ್ತಿ ಇನ್ನೂ ಜಾಸ್ತಿ ತೆಗಿಸ್ಬೋದು ನಾವು. ಆದ್ರೆ ಕಂಪನಿನೇ ಹೇಳಿದೆಯಲ್ಲ 30 ತಗೊಬನ್ನಿ ಅಂತ, ಇದೇ ನಮ್ಗೆ ದೊಡ್ಡ ಒಂದು ಏನು ಕೆಳಂಬುತವಾಗಿ ಕಾಡ್ತಾ ಇದ್ದಿದ್ದು. ಓಕೆ, ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ಎಷ್ಟು ಇನ್ಕ್ಲೂಡ್ ನಾನು ಸೇರಿ ಅರ್ಥ ಮಾಡಿಸಿದ್ರು ಕೂಡ, ನಮ್ ಸೀನಿಯರ್ ಎಲ್ಲ ಸೇರಿ ಅರ್ಥ ಮಾಡಿಸಿದ್ರು ಕೂಡ ಆ ತಿಂಗಳು ಮಾತ್ರ ಅರ್ಥ ಮಾಡ್ಕೊಳ್ಳೋರು. ಏನು ಡೈರೆಕ್ಟರ್ ಅದೇ ಸರ್, ಓಕೆ ಚೆಕ್ ಎಲ್ಲಿ? ಆದ್ರೆ ಚೆಕ್ಕು ನೀನು ರೋಲ್ ಅಪ್ ಅಲ್ಲಿ ಮಾಡಿದಾಗ ಬರಲ್ಲಪ್ಪ. ರೋಲ್ ಅಪ್ ಅಲ್ಲಿ ಮಾಡಿದಾಗ ನೀನ್ ಎಷ್ಟು ಬರುತ್ತೆ ಅಷ್ಟೇ ಅನ್ನೋದು ಒಂದೇ. ಎಷ್ಟು ಹೇಳಿದ್ರು ಕೂಡ ತಲೆಗೆ ಹೋಗ್ತಿರ್ಲಿಲ್ಲ. ಇಲ್ಲ, ನಾನು ಡೈರೆಕ್ಟರ್ ಆದೆ, ನಂಗೆ ಇಷ್ಟೇ ಬಂದಿದ್ದು ಚೆಕ್ಕು. ಓಕೆ, ನಾನು SD ಆದೆ, ನನಗೆ ಇಷ್ಟೇ ಬಂದಿದ್ದು ಚೆಕ್ಕು. ನಾನು SCD ಆದೆ, ಈ ಪೋಸ್ಟ್ ಮಾತ್ರ ಕಾಣಿಸ್ತಾ ಇದೆ ಹೊರತು ನಾನು ಯಾವ ಒಂದು ಸ್ಟ್ರಕ್ಚರ್ ಇಂದ ಯಾವ ತರ ನಾನು BV ತಂದಾಗಿದ್ದೀನಿ ಅನ್ನೋ ಅದಕ್ಕೆ ಸೆನ್ಸೇ ಬರ್ಲಿಲ್ಲ ತುಂಬಾ ಜನಕ್ಕೆ. ಓಕೆ, ಮತ್ತೆ ನಾವ್ ಎಷ್ಟೇ ಒತ್ತಿ ಹೇಳಿದ್ರು ಕೂಡ ಒಂದು 6 ತಿಂಗಳು 3 ತಿಂಗಳು ನೆಟ್ಟಿಗಿರೋರು ಮತ್ತೆ ಅದು ಯಥಾ ಪ್ರಕಾರ ಅಲ್ಲಿಗೆ ಹೋಗ್ಬಿಡೋರು. ರೋಲ್ ಅಪ್, ಈ ತಿಂಗಳು ಇದು ಕಮ್ಮಿ ಆಯ್ತು, ರೋಲ್ ಅಪ್ ಅಲ್ಲಿ ಬಂದ್ಬಿಡೋಣ. ಓಕೆ, PGB ಕಮ್ಮಿ ಆಯ್ತು, ರೋಲ್ ಅಪ್ ಅಲ್ಲಿ ಓಡೋದ್ಬಿಡೋಣ. ಓಕೆ, SCD ಆಗ್ಬೇಕು ಕಾರ್ ಫಂಡಿಗೆ, ಓಕೆ ರೋಲ್ ಅಪ್ ಅಲ್ಲಿ. ಇದೇನಾಗಿತ್ತಂದ್ರೆ
ಒಬ್ಬ ಸಾಮರ್ಥ್ಯ ಇರೋ ವ್ಯಕ್ತಿನ ಅಸಾಮರ್ಥ್ಯವಾಗಿ ಪ್ಲಾನೇ ಕುಣಿಸ್ಬಿಟ್ಟಿತ್ತು ನಮಗೆ. ನನಗೆ 30 ಬರ್ಲಿ ಜಿನಿಯನಾಗಿ ಬರ್ಬೇಕಾಯ್ತು, ಆದ್ರೆ ಆ 30ರಲ್ಲೂ ತುಂಡಾಕೋದು. ಓಕೆ, 25,000 ನಂದು ಹಳೇದಿದೆ, ಓಕೆ ಈ ತಿಂಗಳು 5,000 ತಗೊಳ್ಳೋಣ, ನಾನು ಡೈರೆಕ್ಟರ್. ಮೆಜಾರಿಟಿ 100 ಜನ ಡೈರೆಕ್ಟರ್ ನೋಡಕ್ ಹೋದ್ರೆ 80-85 ಜನ ಬರೀ ರೋಲ್ ಅಪ್ ಡೈರೆಕ್ಟರ್ಗಳೇ ಸಿಕ್ಕೋರು. ಓಕೆ, ಅವಾಗ ಏನಾಗೋದು, ಅವ್ರಿಗೆ ಡೈರೆಕ್ಟರ್ ಅನ್ನೋ ಕಿರೀಟ ಓಕೆ ಯಾವ ತರ ತಂದಿದ್ದೀನಿ ಅನ್ನೋದು ಹೇಳಿದ್ರು ಹೋಗ್ತಿರ್ಲಿಲ್ಲ. ಆದ್ರೆ ನಾನು ಡೈರೆಕ್ಟರ್ ಆಗಿದ್ದೀನಿ, ಅದ್ರಲ್ಲಿ ಬೇರೆ ಸಿಕ್ತವ್ರೆಲ್ಲ ರೆಕಗ್ನೇಷನ್ ಮಾಡ್ಬಿಡೋರು. ಇವರು ಡೈರೆಕ್ಟರ್ 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 ಅಂದು 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 ಅವ್ನು ಎಸ್ ಡಿ ಅಂದು 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 ಅವನು ಅಲ್ಲೇ ಅಡ್ಡಡ್ಡ ಉದ್ದದ ಮಲಗಿಸ್ಬಿಡೋರು. ಓಕೆ, ಅವನಿಗೆ ಏನಾಗೋದು, ನಾನು ಏನೋ ದೊಡ್ಡ ಪೋಸ್ಟ್, ನನ್ನ ಭಾಷೆಲಿ ಹೇಳ್ತೀನಿ, ಕಡ್ದು ದಬಾಕ್ಬಿಟ್ಟಿದ್ದೀನಿ ನಾನು ಅನ್ಕೊಳ್ಳೋನು, ನಾನು ಡೈರೆಕ್ಟರ್ ಆಗ್ಬಿಟ್ರೆ ಏನೋ ಆಗ್ಬಿಟ್ಟಿದ್ದೀನಿ ಅಂತ. ಓಕೆ, ಬಟ್ ಥ್ಯಾಂಕ್ ಗಾಡ್ ಇವತ್ತು ಅವೆಲ್ಲಾನು ತೆಗೆದು ಓಕೆ ಮಗನೇ ನೀನ್ ಮುಚ್ಕೊಂಡ್ 30,000ನ ಆ ಕಡೆ ಈ ಕಡೆ ಕಿತ್ಕೊಂಡು ತಿನ್ನೋದು ಬೇಡ, ಒರಿಜಿನಲ್ ಆಗಿ ತಗೋಬಾ. ನೀನು ಒರಿಜಿನಲ್ ಆಗಿ ಅವಾಗ ನೋಡಿ, ಅವಾಗ ನಾನು ಡೈರೆಕ್ಟರ್ ಸರ್ ಡೈರೆಕ್ಟರ್ ಅದೇ ನಂಗೆ ಬಂದಿರೋದೇ 1,500,000, ನೋಡಿದ್ರೆ ಪೋಸ್ಟ್ ನೋಡಿದ್ರೆ ಹಿಂಗಿದೆ ಅನ್ನೋರು. ಆದ್ರೆ ಬಿಸ್ನೆಸ್ ಎಷ್ಟು ಕೊಟ್ಟಿದ್ದೀನಿ ಅನ್ನೋದು ಹೋಗ್ತಿರ್ಲಿಲ್ಲ. ಬಟ್ ಈ ಸಲಿ ಆ ಪ್ಯೂರಿಟಿ ತರೋದ್ರಿಂದ ಅವನಿಗೆ ಪ್ಯೂರ್ ಆಗಿ 5,000 ಹೋಗುತ್ತೆ. ಓಕೆ, ಹಾಗಾಗಿ ಆ ಪ್ಯೂರಿಟಿನ ಇವತ್ತೆಲ್ಲ ಎಲ್ಲೆಲ್ಲಿ ಪ್ಲಾನ್ ಅಲ್ಲಿ ಕ್ಯಾನ್ಸರ್ ಇತ್ತು ಅದೆಲ್ಲ ರಿಮೂವ್ ಮಾಡಿ ಒಂದು ಕ್ಲೀನ್ ಆಗಿ ಸ್ಟ್ರಕ್ಚರ್ ಕೊಟ್ಟು, ಓಕೆ ಹಳೆ ಪ್ಲಾನೇ ಇರ್ಬೋದು ಆದ್ರೆ ರಿಮೂವ್ ಆಗ್ಬೇಕಾಯ್ತು ಇದು. ಓಕೆ, ನನಗ್ ಪರ್ಸನಲಿ ಬೇಕಾಗಿದ್ದಿದೆ, ಈ ನನ್ನ ಮಗನ ಈ ರೋಲ್ ಅಪ್ ಈ ಅಕ್ಯುಮುಲೇಷನ್ ಕಿತ್ತು ಬಿಸಾಕ್ಬೇಕಾಯ್ತು. ಓಕೆ, ಥ್ಯಾಂಕ್ ಗಾಡ್ ಇಷ್ಟೆಲ್ಲ ಹೇಳು ಬೇಳು ಆಗಿ ಓಕೆ ನಮ್ಮನ್ನು ಸ್ವಲ್ಪ ಪಾತಾಳ ಕಳಿಸಿ, ಆ ಪಾತಾಳದಲ್ಲಿ ನಾವ್ ಹೆಂಗಿರ್ತೀವಿ, ನಮ್ಮ ಮೆಂಟಾಲಿಟಿ ಹೆಂಗಿರುತ್ತೆ ಎಲ್ಲ ಚೆಕ್ ಮಾಡಿ ಓಕೆ ನಮ್ಮನ್ನು ಮತ್ತೆ ಶೈನ್ ಆಗೋ ತರ ಇವತ್ತು ಮತ್ತೆ ಥ್ಯಾಂಕ್ ಯು. ಮುಖ ತೋರಿಸ್ಬೇಕಾ ಸರ್? ಮುಖದಲ್ಲಿ ಏನಿದೆ ಸರ್? ಓಕೆ, ಹಾಗೆ ಒಂದು ಎಲ್ಲ ಕ್ಲಿಯರಿಟಿ ಕೊಟ್ಟು ನಮಗೆ ಇವತ್ತು ಒಂದು ಥ್ಯಾಂಕ್ ಯು. ಓಕೆ, ಒಂದು ಪ್ಯೂರಿಟಿನ ಬಿಸ್ನೆಸ್ ನ ಕೊಟ್ಟಿದ್ದಾರೆ. ನಾನು ನಿಜವಾಗ್ಲೂ ಸಮೀರ್ ಸಾರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀನೋ ಅಷ್ಟೇ ವಿಶಾಲ್ ಸಾರ್ಗೆ ಹೇಳ್ತೀನಿ. ಓಕೆ, ಯಾಕಂದ್ರೆ ನಿಜಕ್ಕೂ ಹೇಳ್ತೀನಿ, ಮೋದಿ ವೇ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಮೋದಿ ವೇ ಏನಾದ್ರು ಬಂದು ಅದು ಅಲ್ಪ ಸ್ವಲ್ಪ ಕ್ಲಿಕ್ ಆಗ್ಬಿಟ್ಟಿದ್ರೆ ನಮ್ಮ ಗತಿಗಳು ಅಧೋಗತಿ ಆಗ್ಬಿಡೋದು. ಓಕೆ, ಅದು ಅಟ್ಟ ಫ್ಲಾಪ್ ಆಗಿದ್ದು ಒಳ್ಳೇದೇ ಆಯ್ತು. ಕೃಷ್ಣ ಪರಮಾತ್ಮ ಹೇಳಿರೋ ಸತ್ಯ. ಓಕೆ, ಆಗೋದೆಲ್ಲ ಒಳ್ಳೇದಕ್ಕೆ, ಮುಂದೆ ಆಗೋದು ಒಳ್ಳೇದಕ್ಕೆ. ಓಕೆ, ಕಳೆದುಕೊಳ್ಳೋದಕ್ಕೆ ನೀನೇನು ಇಲ್ಲ ಅಂತ, ಅದ್ ನಿಜಾನೇ ಅದು. ಓಕೆ, ನಮ್ಗೆ ಯಾರು ಇರ್ಬೇಕೋ ಅವ್ರವರೇ, ಯಾರು ಹೋಗ್ಬೇಕು ಅವ್ರು ಹೋಗಿದ್ದಾರೆ, ಮತ್ತೆ ಅವ್ರನ್ನ ಕಮ್ ಬ್ಯಾಕ್ ಮಾಡಕ್ಕೆ ಇರೋರೇ ಹೋಗ್ಬೇಕಲ್ಲಿ. ನಾವು ಇಷ್ಟು ಜನ ಇದೀವಿ ಸಾಕು. ಓಕೆ, ನಮ್ಮಲ್ಲ ಅಗ್ರೆಸಿವ್ನೆಸ್, ನಮ್ಮಲ್ಲ ಪಾಸಿಟಿವ್ನೆಸ್ ಇದ್ರೆ, ನಮ್ಮಲ್ಲ ಬಿಲೀಫ್ ಇದ್ರೆ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಇದ್ರೆ, ಆ ಕಳ್ಕೊಂಡಿರೋರ್ ಜೊತೆ ಇನ್ನು 100 ಜನ ಅಲ್ಲ 1000 ಜನ ಬೇಕಾದ್ರೆ ತರ್ಬೋದು. ಘಟ ಇದ್ರೆ ಮಠ. ನಾನೇ ಇಲ್ಲ ಅಂದ್ರೆ, ನಾನೇ ಶೇಖ್ ಅಬ್ದುಲ್ಲಾ ಆದ್ರೆ ಯಾರನ್ನೂ ನಾನು ತರಕ್ಕಾಗಲ್ಲ. ನನ್ನನ್ನೇ ನಾನು ಈಚೆ ತರಕ್ಕಾಗಲ್ಲ ಅಂದ್ರೆ ಇನ್ನೊಬ್ಬನ ಹೇಳ್ತೀನಿ. ಓಕೆ, ಆ ತರ ಒಂದು ಅದ್ಭುತವಾದ ಪ್ಲಾನ್ ಬಂದಿದೆ. ಹಾಗೆ ಮಂಜು ಹೇಳದಾಗೆ ಓಕೆ, ಕರ್ನಾಟಕದ ಇತಿಹಾಸ ಮತ್ತೆ ಇಲ್ಲಿವರೆಗೂ ನೋಡಿದಲ್ಲ, ಮತ್ತೆ ಇನ್ನೂ ಒಂದು ರೌಂಡ್ ಆ ಇತಿಹಾಸನ ನೀವೆಲ್ಲ ನೋಡ್ತೀರಾ. ಓಕೆ, ನಮಗೆ ಒಂದು ಕೆಣಕದೇನಂದ್ರೆ ಅಲ್ಲಿ ಹಂಗಾಗಿದೆ ಹಿಂಗಾಗಿದೆ ಅಂದಾಗ ನಮಗ್ ಸ್ವಲ್ಪ ಒಳ್ಳೆಯ ಜಲಸಿ ಬರುತ್ತೆ. ಕರ್ನಾಟಕ ಕಾಲದಿಂದನೂ ನಾವು ಇಲ್ಲಿ ಇಟ್ಕೊಂಡಿದೀವಿ. ಓಕೆ, ಅದ್ ಯಾವುದೇ ಕಾರಣಕ್ಕೂ ನಾವು ಕೆಳಗ್ ಬಿಡಬಾರ್ದು ಅಂತ. ಓಕೆ, ಹಾಗೆ ಫಿಲಿಪ್ ಸಾರು ನಮ್ಗೆ ಅವಾಗ ಮೋಟಿವೇಟ್ ಮಾಡ್ತಾ ಇರ್ತಾರೆ, ಅಲ್ಲಿ ಹಂಗಾಗಿದೆ ಇಲ್ಲಿ ಹಿಂಗಾಗಿದೆ ಅಂತ. ಯಾರು ಹೆಂಗಾದ್ರೂ ಇರ್ಲಿ, ಆದ್ರೆ ಒಂದ್ ಹೇಳ್ತೀನಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಲೀಡರ್ಶಿಪ್, ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಗಟ್ಟಿ ಪಿಂಡಗಳು ಅಂಡ್ ಜೊತೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯೂನಿಟಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಅದು ನಮ್ಮ ಕರ್ನಾಟಕದ ಎಲ್ಲಾ ಲೀಡರ್ ಜೊತೆ ಇದೆ. ಓಕೆ, ನಾವು ಒಟ್ಟಿಗೆ ಹೋಗೋಕ್ಕೂ ಸೈ, ಇಂಡಿವಿಜುವಲ್ ಆಗಿ ಹೋಗೋಕ್ಕೂ ಸೈ. ಓಕೆ, ಇನ್ನೊಬ್ರು ಹೋಗ್ತಾವ್ರಂದ್ರೆ ಅವ್ರನ್ನ ಬೀಟ್ ಮಾಡ್ಕೊಂಡು ಹೋಗೋಕ್ಕೂ ನಾವು ಸೈ ಇದೀವಿ. ಓಕೆ, ಯಾಕಂದ್ರೆ ನಮ್ಮ ಎಲ್ಲಾರ ಎಕ್ಸ್ಪೀರಿಯನ್ಸ್ ಅಷ್ಟಿದೆ ನಮ್ದು ಕರ್ನಾಟಕದ್ದು. ಅಂಡ್ ಜೊತೆಗೆ ಇರ್ತಕ್ಕಂಥ ಎಲ್ಲಾರು ಕೂಡ ಆನೆಸ್ಟಿ ಲೀಡರ್ ಇಲ್ಲಿ ಇರೋರು. ಓಕೆ, ಯಾವುದೋ ಒಂದು ಪ್ಲಾನ್ಗೋಸ್ಕರ ಅಥವಾ ಯಾವುದೋ ಒಂದು ಇದಕ್ಕೋಸ್ಕರ ಇಲ್ಲ, ರಿಯಲ್ ಲೈಫ್ನ ನಾವು ಕಟ್ಕೋಬೇಕು, ಹುಡುಗರು ಬಂದಂತ ವ್ಯಕ್ತಿಗಳು ಕಟ್ಕೊಡ್ಬೇಕು ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಹಾಗಾಗಿ ಈ ಅಂಬೇಡ್ಕರ್ ಭವನ್ ಏನಿದೆ ಇಸ್ ಎ ಓಪನಿಂಗ್, ಇದು ಎಂಟ್ರಿ. ಬನ್ನಿ, ಓಕೆ ಹಬ್ಬ ಮಾಡೋಣ. ಯಾಕಂದ್ರೆ ಈ ಪ್ಲಾನ್ ರಿಯಲ್ ಸೆಲೆಬ್ರೇಟ್ ಮಾಡ್ಬೇಕಾಯ್ತು ನಾವು. ಓಕೆ, ಈ ಪ್ಲಾನ್ ನ ರಿಯಲ್ ಸೆಲೆಬ್ರೇಟ್ ಮಾಡ್ಬೇಕಾಯ್ತು. ಆದ್ರೆ
ಗೊತ್ತಿದೆ ನಿಮ್ಗೆಲ್ಲರಿಗೂ ಸಿಚುವೇಶನ್ ಯಾವ ತರ ಇತ್ತು ಅಂತ. ಯಾವ ಸೆಲೆಬ್ರೇಷನ್ ಮಾಡಕ್ಕೂ ಒಂದು ತಳವಳ ಇತ್ತು, ಹೆಂಗಾಗುತ್ತೋ ಅಂತ. ಓಕೆ, ಆದ್ರೆ ಎಲ್ಲಾ ಪ್ಲಾನ್ ಅನ್ನು ಅಡ್ವಾನ್ಸ್ ಸೆಲೆಬ್ರೇಟ್ ಮಾಡ್ತಿದ್ದೋ, ಇನ್ಕಮ್ ಬರೋಕ್ಕೂ ಮುಂಚೆ ಧಾಮ್ ಧೂಮ್ ಅಂತ ಓಡಾಯಿಸ್ತಿದ್ದೋ. ಆದ್ರೆ ಈ ಸಲ ಓಕೆ ಅದೇನು ಎಲ್ಲ ಅರ್ದು ಕುಡ್ದು ನೋಡಿ ಓಕೆ ಮುಂದೆ ಹೇಗಾಗುತ್ತೆ ಅನ್ನೋ ಒಂದು ಕ್ಲಿಯರಿಟಿ ನೋಡಾದ್ಮೇಲೆ ಇವತ್ತು ನಾವು ಪಿಚ್ಗಿಳಿತಾ ಇದೀವಿ. ಓಕೆ, ಡೆಫಿನೆಟ್ಲಿ ನಿಂತ್ರೆ ಜಾತ್ರೆ, ಹೊರಟ್ರೆ ಚರಿತ್ರೆ. ಓಕೆ, ನಾವೆಲ್ಲ ಆ ಚರಿತ್ರನ ಸೃಷ್ಟಿ ಮಾಡಕ್ಕೆ ರೆಡಿ ಆಗೋಣ. ಓಕೆ, ನೆಕ್ಸ್ಟ್ ಮಂತ್ ಅಂಬೇಡ್ಕರ್ ಭವನ್ ಎಲ್ಲರೂ ಕೂಡ ಮೀಟ್ ಆಗೋಣ. ವಿಶ್ ಯು ಆಲ್ ದಿ ಬೆಸ್ಟ್. ಓಕೆ, ಗೋ ರಾಕ್. ನೀವ್ ಯಾರನ್ನ ಟಚ್ ಮಾಡ್ತೀರಾ ಅವರೆಲ್ಲ ಡೈರೆಕ್ಟ್ರೆ, ನೀವ್ ಯಾರನ್ನ ಟಚ್ ಮಾಡ್ತೀರಾ ಅವರೆಲ್ಲ SDಗಳೇ, ನೀವ್ ಯಾರನ್ನ ಟಚ್ ಮಾಡ್ತೀರೋ ಅವರೆಲ್ಲ SDಗಳೇ. ಯಾರನ್ನ ನಿಮ್ಮನ್ನ ಬಿಟ್ಟೋದವ್ರಲ್ಲ ಅವ್ರು ಪಾಪಿಗಳ್ರಿ. ಈ ಪ್ಲಾನು ಅದು ಹಂಗಾಗ್ಲಿ ಹಿಂಗಾಗ್ಲಿ ನಾನು ಹೇಳ್ತಾ ಇರ್ತೀನಿ, ಸಮುದ್ರ ಕೂಡ ಸಣ್ಣ ಮೀನನ್ನ ಸಾಕತ್ತಂತೆ. ಓಕೆ, ಅದಕ್ಕೆ ಬೇಕಾದಂತ ಊಟ ಎಲ್ಲ ಕೊಡುತ್ತಂತೆ. ಓಕೆ, ದೊಡ್ಡದಾಗ ಬೆಳೆಸುತ್ತಂತೆ ಟನ್ಗಟ್ಲೆ. ಆದ್ರೆ ಅದ್ರ ಆಯುಸ್ ಮುಗಿದಿದ್ದ ದಿನ ಅದೆಲ್ಲೇ ಇರ್ಲಿ ತಂದೀಚೆ ಎಷ್ಟಾಕತ್ತಂತೆ. ಓಕೆ, ಋಣ ಮುಗೀತು ಅಂತ. ಹಾಗೆ ಕೆಲವೊಂದು ಮೋದಿಕೆರಲ್ಲಿ ನಾನು ಕೂಡ ನೋಡಿರೋದೇ, ಅವ್ರ ಋಣ ಮುಗೀತು ಅಂದಾಗ ಎಂತ ಪ್ಲಾನ್ ಬಂದ್ರು ಹೋಯ್ತಾರೆ. ಓಕೆ, ಅಥವಾ ಎಂತ ಇನ್ಕಮ್ ಬಂದ್ರು ಹೋಯ್ತಾರೆ ಅವರು. ಅದೆಲ್ಲ ಒಂದು ನೆಪ ಅಷ್ಟೇ. ಅದೇ ಇರ್ತಕ್ಕಂಥ ವ್ಯಕ್ತಿಗಳು ಏನೇ ಬರ್ಲಿ, ಏನೇ ಅಡೆತಡೆ ಬರ್ಲಿ, ಅವ್ರು ಇದ್ದೇ ಇರ್ತಾರೆ. ಅದು ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಓಕೆ, ಹಾಗಾಗಿ ಓದೋರ ಬಗ್ಗೆ ಡೆಫಿನೆಟ್ಲಿ ಕರ್ಕೊಬನ್ನಿ, ಹೇಳಿ ಅರ್ಥ ಮಾಡಿಸಿ, ಅವೆಲ್ಲ ಏನಿಲ್ಲ. ಓಕೆ, ಆದ್ರೆ ಕೊನೆಗೆ ಬರ್ಲಿಲ್ವಾ, ಹಣೆ ಬರಕ್ ಹೊಣೆ ಯಾರು? ದೇವರೇ ಅವನಿಗೆ ಅಲ್ಲಿ ಮಳೆ ಹೊಡೆದ್ಕೊಂಡ್ಸು ಅನ್ನೋದ್ರೆ ಇನ್ನು ನಾನೇ ಅವನ್ ಕರ್ಕೊಬರಕ್ಕೆ. ಓಕೆ, ಬರಕ್ ಸಾಕಷ್ಟು ಜನ ಇದಾರೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋಣ. ವಿಶ್ ಯು ಆಲ್ ದಿ ಬೆಸ್ಟ್. ಹೋಲ್ ಟು ಅವರ್ ಲೀಡರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಚಂದ್ರು. ಫೈರ್ ಸ್ಟೇಷನ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಮಿನಿ ಜಲಕ್ ಅಂಬೇಡ್ಕರ್ ಒಂದು ಟೌನ್ ಹಾಲ್ ಇಲ್ಲಿ ಸಿಕ್ಕಿದೆ. ಇವಾಗ ಯಾವತ್ತು ರಾ ಆಗಿರ್ತದೆ, ಯಾವತ್ತು ಕಚ್ಚಾ ಇರ್ತದೆ, ನೇರ ದಿಟ್ಟ ನಿರಂತರ. ಚಂದ್ರು ಟಾಕ್ ಹಾರ್ಟ್ಲಿಯೇ ಬರ್ತದೆ. ಎಸ್, ಯಾವ ತರ ಆ ಕಾಲದಲ್ಲಿ, ಆಂದೋಲನ ಕಾಲದಲ್ಲಿ 2,40,000 ಬಿ ಮಾಡ್ಬೇಕಿತ್ತು. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ಲೀಡರ್ಗಳು ಕೂಡ ವೀಕ್ ಆಗಿದ್ರು. ಆಗ ನಿಂತ್ಕೊಂಡಿದ್ದು, ಬಲಿಷ್ಠ ನಿಂತ್ಕೊಂಡಿದ್ದು ಚಂದ್ರು ಟೀಮ್. ಇವತ್ತೆಲ್ಲರ ಕಡೆ ಇನ್ಸ್ಪಿರೇಷನ್ ಆಗಿದೆ. ಅಂಡ್ ಎಲ್ಲದನ್ನು ಹಾರ್ಟ್ಲಿಯೇ ಮಾತಾಡತಕ್ಕಂಥದ್ದು. ಎಸ್, ವಿಶಾಲ್ ಅಗರ್ವಾಲ್ ಸರ್ ನಾವು ತುಂಬಾ ಗ್ರಾಟ್ಯೂಡ್ ಕೊಡ್ತಾ ಇದೀವಿ. ವರ್ಸ್ಟ್ ಪ್ಲಾನ್ ನೋಡೋದಕ್ಕೆ ಈಗ ಬೆಸ್ಟ್ ಪ್ಲಾನ್ ನ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನಮಗೆ. ಈ ಪ್ಲಾನ್ ಅಲ್ಲಿ ನಾವೆಲ್ಲರೂ ಕೂಡ ಮುಂದೆ ಮುನ್ನುಗ್ಬೇಕಾಗಿದೆ. ಅಂಡ್ ಟೀಮ್ ವರ್ಕಿನ ಬಲ ಏನು ಅಂತಕ್ಕದ್ದು ಅರ್ಥ ಮಾಡಿಸಿದ್ದಾರೆ ಚಂದ್ರು. ನಾವೆಲ್ಲರೂ ಕೂಡ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕಾಗಿದೆ. ಈಗ ಬಿಫೋರ್ ವಿ ಕ್ಲೋಸ್, ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಎಕ್ಸಿಟ್ ಆಗ್ಬೇಡಿ. ನಮ್ಮೆಲ್ಲರ ಆಟಿಟ್ಯೂಡ್ ಅಪ್ಗ್ರೇಡ್ ಆಗ್ಬೇಕಾಗಿದೆ, ನಮ್ಮೆಲ್ಲರ ಮೆಂಟಾಲಿಟಿ ಅಪ್ಗ್ರೇಡ್ ಆಗ್ಬೇಕಾಗಿದೆ, ಆಲೋಚನೆ ದೊಡ್ಡದಾಗಬೇಕಾಗಿದೆ. ಪ್ಲಾನ್ ಎಲ್ಲ ಚೇಂಜ್ ಆಯ್ತು. ಸಮೀರ್ ಸರ್ 100 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರ ಟೈಮು, ಶ್ರಮ, ಹಾರ್ಡ್ ವರ್ಕ್, ಹೈಯೆಸ್ಟ್ ಕಮಿಟ್ಮೆಂಟ್, ಬ್ಲಡ್, ಸ್ವೆಟ್ ಎಲ್ಲ ಕೊಟ್ಟಿದ್ದಾರೆ. ಅವರ ಕೆಲಸ, ಅವರ ಜವಾಬ್ದಾರಿಯಿಂದ ಅವ್ರು ನಿಭಾಯಿಸಿದ್ದಾರೆ. ಈಗ ನಾವೆಲ್ಲರೂ ನಿಭಾಯಿಸಬೇಕಾಗಿದೆ. ಇನ್ನು ಅದೇ ಮೆಂಟಾಲಿಟಿ. ಇನ್ನ ಕೂಡ ನಾನು ಮೀಟಿಂಗ್ ಲೇಟ್ ಆಗಿ ಬರ್ತೀನಿ. ನೋಡಿ, ಇವತ್ತು ದೊಡ್ಡ ಟಾಪ್ ಲೀಡರ್ ಆಗಿದ್ರು ಕೂಡ ಅರ್ಧದಷ್ಟು ಲೀಡರ್ ಲೇಟ್ ಆಗಿ ಬಂದ್ರಿ. ಇವತ್ತು ಇನ್ನ ಕೆಳಗಡೆ ಏನಾಗ್ಬೋದು ಯೋಚನೆ ಮಾಡ್ತಾ ಹೋಗಿ. ದಯವಿಟ್ಟು ನಾವು ಅಪ್ಗ್ರೇಡ್ ಆಗ್ತಾ ಹೋಗೋಣ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ಇನ್ನ ಕೆಲವರು 200 PV ಮಾಡಿಲ್ಲ, ಇನ್ನ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿರೋ ಲೀಡರ್ಗಳು ಕೆಲವರು. ಸೊ ಆತರ ಇದ್ದಾಗ ಏನಾಗುತ್ತೆ, ಇದು ಏನೇ ಪ್ಲಾನ್ ಚೇಂಜ್ ಆದ್ರೂ ಕೂಡ ನನ್ನ ಮೆಂಟಾಲಿಟಿ ಬದಲಾಗದ ಹೊರತು ಯಾವ ಪ್ಲಾನ್ ಕೂಡ ಏನು ಮಾಡಕ್ಕಾಗಲ್ಲ. ನಾನು ಪರಿವರ್ತನೆ ಆಗ್ಬೇಕಾಗಿದೆ. ನನ್ನ ಆಲೋಚನೆ, ನನ್ನ ಒಂದು ಬಿಹೇವಿಯರ್, ನನ್ನ ಕ್ಯಾರೆಕ್ಟರ್, ನನ್ನ ಆಕ್ಷನ್ ಎಲ್ಲದೂ ಅಪ್ಗ್ರೇಡ್ ಆಗ್ಬೇಕಾಗಿದೆ. ಸೊ ಏನ್ ಮಾಡ್ತಿದ್ದೀನೋ ಅದನ್ನೇ ಮಾಡಿದ್ರೆ ಏನ್ ಸಿಕ್ಕಿದ್ಯೋ ಅದೇ ಸಿಗುತ್ತೆ. ಇದುವರೆಗೂ ನನ್ನ ಲೈಫ್ ಅಲ್ಲಿ ನನಗೆ ರಿಸಲ್ಟು, ಸಕ್ಸಸ್ಸು, ಹ್ಯಾಪಿನೆಸ್ ನನಗಿಲ್ಲ ಅಂತ ಹೇಳಿದ್ರೆ ಇನ್ ಮುಂದೆ ಅದನ್ನ ಪಡಿಬೇಕು ಅಂತ ಹೊರಟಾಗ ನನ್ನ ಬಿಹೇವಿಯರ್ ಚೇಂಜ್ ಆಗ್ಬೇಕಾಗಿದೆ. ನನ್ನ ಆಲೋಚನೆ, ನನ್ನ ಆಕ್ಷನ್, ನನ್ನ ಮೆಂಟಾಲಿಟಿ, ನನ್ನ ಥಿಂಕಿಂಗ್ ಚೇಂಜ್ ಆಗ್ಬೇಕಾಗಿದೆ. ಅದು ಬಿಟ್ಟು ಏನೋ ಒಂದ್ ಸಮಸ್ಯೆ ಆಗಿದೆ ಅದನ್ನ ಹುಡ್ಕೊಂಡು ಕೂತ್ಕೊಳ್ಳೋದು. ಈ ಪ್ಲಾನ್ ಅಲ್ಲೂ ಹುಡ್ಕೋರಿದ್ದಾರೆ, ಈ ಪ್ಲಾನ್ ಅಲ್ಲೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಲ್ಲ ಹಂಗಾಯ್ತು, ಇಲ್ಲಿ ಈ ತರ ಆಗಿದೆ. ಓಕೆ, ಸೊ ಇಲ್ಲಿ ನಮಗೆ ಅಕ್ಯುಮುಲೇಷನ್ ತೆಗೆದಿದ್ದಾರೆ ಅಂತ ಆಗಿರ್ಬೋದು, ಅಥವಾ LPV ನಲ್ಲಿ ಮಿನಿಮಮ್ ಗ್ಯಾರಂಟಿ ಬರ್ತಿಲ್ಲ ಅಂತ ಆಗಿರ್ಬೋದು, ಪರ್ಸನಲ್ BVಗೆ BV ಜಾಸ್ತಿ ಇನ್ಕಮ್ ಕೊಡ್ತಿಲ್ಲ ಅಂತ ಆಗಿರ್ಬೋದು. ಎಲ್ಲದನ್ನು ಫುಲ್ಫಿಲ್ ಮಾಡಕ್ ಹೋದ್ರೆ ಆಗೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಇಷ್ಟೆಲ್ಲ ಕ್ವಾಲಿಟಿ ಕೊಟ್ಟು ಲಾಯಲ್ಟಿ ಜಾಸ್ತಿ ಮಾಡಿದ್ದಾರೆ, ರೀಪರ್ಚೇಸ್ ಆಫರ್, ಡಿಸ್ಕೌಂಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಮಂತ್ಲಿ ಆಫರ್ ಇದೆ, ಅದ್ರ ಜೊತೆಗೆ 72% ಪೇ ಔಟ್ ಕೊಡ್ತಿದ್ದಾರೆ ಅಂತ ಅಂದಾಗ ಇನ್ನ ಜಾಸ್ತಿ ಕೇಳಕ್ ಹೋದ್ರೆ ಕಂಪ್ನಿ ಉಳಿಯೋದಿಲ್ಲ. ಅಲ್ಲಿ ನಮಗೆ ಎಲ್ಲಾ ಸ್ಟೆಬಿಲಿಟಿ ಇರಬೇಕು. ಸೊ ಒಂದು ಏನು ಮೆಂಟರ್ಶಿಪ್ ಬೋನಸ್ LPV ನಲ್ಲಿ ಮಜಾ ಕಿಕ್ ಏನ್ ಕೊಡ್ತಾ ಇದೆ ಅಂದ್ರೆ, ಖಂಡಿತ ಮಿನಿಮಮ್ ಗ್ಯಾರಂಟಿ ಇಲ್ಲ. ಕೆಲವರಿಗೆ ಒಂದು ಸ್ಟಾರ್ಟಿಂಗ್ ಅಲ್ಲೇ SD ಆಗಿ ಒಂದು ಲೆಗ್ LPV ಇದ್ದಾಗ ದೊಡ್ಡ ಇನ್ಕಮ್ ಬರ್ತಿಲ್ಲ. ಅರ್ಥ ಮಾಡ್ಕೊಳ್ಳೋಣ, ಆದ್ರೆ ದೊಡ್ಡದಾಗ ಕಟ್ತಾ ಹೋಗೋಣ. ನಾವು ಅಷ್ಟಕ್ಕೆ ಬಂದಿದೀವ, ಬರೀ ST ಬಂದಿದೀವ, ಬರೀ ED ಬಂದಿದೀವ, ಬರೀ SD ಆಗ್ಲಿಕ್ಕೆ ಬಂದಿದೀವ, ಬರೀ 2 ಲೆಗ್ 3 ಲೆಗ್ಗಿಗೋಸ್ಕರ ಬಂದಿದೀವ, ಅಥವಾ ಚಂದ್ರು ಶಾಲಿನಿ ಮ್ಯೂಟ್ ಅಲ್ಲಿರಿ ದಯವಿಟ್ಟು. ಸಾರಿ ಸರ್. ಓಕೆ,
ಸೊ ಅಂದ್ರೆ ನಾವು ನೋಡ್ಬೇಕಾಗಿರೋದು ದೊಡ್ಡ ಬಿಗ್ ವಿಷನ್ ಗೆ ಬಿಗ್ ಪಿಕ್ಚರ್ ಗೋಸ್ಕರ ಬಂದಿದ್ದೀವಿ. ಆಯ್ತಾಯ್ತಣ್ಣ, ನಿಂದ್ ಯಾವ್ದೋ ಆಸೆ ಇವತ್ತು ನೆರವೇರದಲ್ಲಿ ಇರಲ್ಲ, ಆಯ್ತಾ, ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ಡೈರೆಕ್ಟರ್ಗಳಿಂದ ಏನು LPB ಇನ್ಕಮ್ ಬರ್ತಾ ಇದೆ, ಇದು ಮೇಜರ್ ಟರ್ನಿಂಗ್ ಪಾಯಿಂಟ್. ಪ್ಲೀಸ್ ನೋಟ್ ಮೈ ಪಾಯಿಂಟ್. ಎಲ್ಲರೂ ಆ ವಿಷನ್ ಇಟ್ಕೊಳ್ಳಿ. ನಿಮ್ ಟೀಮ್ ಅಲ್ಲಿ 100 ಜನ ಡೈರೆಕ್ಟರ್ ಬರ್ಬೇಕು, 1000 ಜನ ಡೈರೆಕ್ಟರ್ ಬರ್ಬೇಕು, ಲಕ್ಷಾಂತರ ಜನ ಡೈರೆಕ್ಟರ್ ಬರ್ಬೇಕು. ಅವಾಗ ಆಟೋಮೆಟಿಕ್ ಆಗಿ 1000 ಜನ ಪ್ಲಾಟಿನಮ್, 1000 ಜನ ಬ್ಲೂ ಡೈಮಂಡ್ ಬಂದೇ ಬರ್ತಾರೆ. ಆ ಎಲ್ಲಾ ಡೈರೆಕ್ಟರ್ ಇಂದನೂ ಕೂಡ LPB ಇನ್ಕಮ್ ಏನ್ ಬರ್ತಿದೆ, ಇದು ಮೇಜರ್ ಗೇಮ್ ಚೇಂಜರ್ ಮೈ ಡಿಯರ್ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಅಲ್ಲಿ ಏನೋ ಮಿನಿಮಮ್ ಗ್ಯಾರಂಟಿ ಬರ್ಲಿಲ್ಲ ಅಂತ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಕೋಬೇಡಿ. ನಾವು ಬಂದಿರೋದು ದೊಡ್ಡ ಸಾಮ್ರಾಜ್ಯ ಕಟ್ಲಿಕ್ಕೆ. ಸೊ ಇದೇ ತರ 1000 ಜನ, ಲಕ್ಷಾಂತರ ಜನ ಬಂದ್ರು ಅಂತ ಹೇಳಿದಾಗ 4 ಲೆಗ್ಗಲ್ಲಿ ದೊಡ್ಡ ಮಿರಾಕಲ್ ಕ್ರಿಯೇಟ್ ಮಾಡ್ಬೋದು. ಎಕ್ಸ್ಟ್ರಾ ವರ್ಕ್ ಮಾಡೋಣ, ಎಕ್ಸ್ಟ್ರಾ ಮೈಲ್ಗೆ ಹೋಗೋಣ. ಬರೀ ಪಾಸಿಂಗ್ ಮಾರ್ಕ್ಸ್ 50 PU ಮಾಡಿದ್ರೆ ಸಾಕು, 100 PU ಮಾಡಿದ್ರೆ ಸಾಕು, 200 PU ಮಾಡಿದ್ರೆ ಸಾಕು, 4 ಲೆಗ್ ಅಷ್ಟೇ ಸಾಕು. ಮಿನಿಮಮ್ ಡೈರೆಕ್ಟರ್ ನಾನು 4 ಲೆಗ್ ಮಿನಿಮಮ್ 30,000ದಲ್ಲಿ ನಾನು ಪ್ಲಾಟಿನಮ್ ಆಗ್ತೀನಿ, ಅವನ್ನೆಲ್ಲದನ್ನು ಪಕ್ಕಕ್ಕೆ ಇಡಿ. ಹೈ ವ್ಯಾಲ್ಯೂ ನಲ್ಲಿ ಡೈರೆಕ್ಟರ್ ಆಗಬೇಕು. ಹೈ ವ್ಯಾಲ್ಯೂ ನಲ್ಲಿ SD ಸೈಡ್ ವಾಲ್ಯೂಮ್ ಬರೀ 900 PU ಬರೋದಲ್ಲ, 2000 PU ಬರ್ಲಿ. ಸೊ ನಮ್ದೇನೆ ಅಖಾಡ. ನಾವು ಯಾವುದೇ ನಮ್ಮ ಮಕ್ಕಳನ್ನ 30% ಸ್ಕೋರ್ ಮಾಡ್ಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. 97% ಸ್ಕೋರ್ ಮಾಡಿದವರು ಇವತ್ತು ರಿವ್ಯಾಲ್ಯೂಷನ್ ಆಗ್ತಾ ಇದ್ದಾರೆ. 90% ಸ್ಕೋರ್ ಮಾಡಿದವರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಹಂಗಿದ್ದಾಗ ನಾವ್ ಯಾಕೆ ಮಿನಿಮಮ್ ಗ್ಯಾರಂಟಿ ವರ್ಕ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಅಬಂಡೆನ್ಸ್ ಕಡೆ ನಾವು ಹೋಗ್ಬೇಕಾಗಿದೆ. ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಾವು ತಗೊಂಡು ಹೋಗ್ಬೇಕಾಗಿದೆ. ಓಕೆ, ಸ್ನೇಹಿತರೆ, ನಾವೆಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಣ. ಅಂಡ್ ಪ್ರಮೋದ್ ಆಚಾರ್ಯ ಸರ್ ಏನು ಚೆಕ್ಗಳು ಬಂದಿದೆ ಅದನ್ನ ರೆಫರೆನ್ಸ್ ತರ, ಕೇಸ್ ಸ್ಟಡಿ ತರ ಅದನ್ನ ಶೇರ್ ಮಾಡ್ತೀವಿ. ಅಲ್ಲಿ ಯಾವ್ದು ಇಂಡಿವಿಜುವಲ್ ನೇಮ್ಗಳಿಲ್ಲ. ಅಂಡ್ ಏನೇ ಇನ್ಕಮ್ ಬಂದ್ರು ನಾವು ಡಿಸೈಡ್ ಮಾಡಿದೀವಿ ಇನ್ಕಮ್ ಅನೌನ್ಸ್ ಮಾಡೋದು ಬೇಡ ಅಂತೇಳಿ. ಶಿವಯ್ಯಂದು ನಾನ್ ಮಾಡಿದೆ, ಬ್ರೇಕ್ ಮಾಡಿದೆ ನಾನು. ಯಾಕೆಂದ್ರೆ ಸತ್ತಿರೋ ವ್ಯಕ್ತಿಗೂ ಅಷ್ಟು ಇನ್ಕಮ್ ಬರ್ತಿದೆ ಅಂತ ಬಿಲೀವ್ ಸ್ಟ್ರಾಂಗ್ ಆಗಿ ಹೋಗ್ಲಿ, ಈ ಕಿಡ್ನಿಗೆ, ಈ ಹಾರ್ಟಿಗೆ, ಈ ಬ್ರೈನ್ಗೆ ಹೋಗ್ಲಿ ಅಂತ ನಾನು ಹೇಳಿದ್ದು. ಅದು ಬಿಟ್ರೆ ಹೇಳ್ಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ಅಲ್ಲಿ. ಓಕೆ, ಥ್ಯಾಂಕ್ಸ್ ನಮ್ ನಟರಾಜ್ ಸರ್, ಕಿಶೋರಿ ಮೇಡಮ್ ಅವರು ತುಂಬಾ ವರ್ಕ್ ಮಾಡಿದ್ದಾರೆ. ಅವ್ರ ಜೊತೆ ಅವ್ರ ಟೀಮ್ ನ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಸಲ್ಯೂಟ್ ಹೇಳ್ತಾ ಇದ್ದೀನಿ. ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಬಿಲ್ಡ್ ಮಾಡಿದ್ದಾರೆ. ಅವ್ರ ಫ್ಯಾಮಿಲಿ ತುಂಬಾ ಖುಷಿಯಾಗಿದ್ದಾರೆ. ಸಂತೋಷದ ಕಣ್ಣೀರ್ ಬರ್ತಾ ಇದೆ. ಒಂದ್ ಕಡೆ ದುಃಖ ಇದೆ, ಶಿವನ ಕಳ್ಕೊಂಡಿದೀವಿ ಅಂತೇಳಿ. ಆದ್ರೆ ಫ್ಯಾಮಿಲಿ ಬೀದಿಗೆ ಬಂದಿಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲ್ರು ಖುಷಿ ಪಡ್ತಕ್ಕಂಥ ವಿಚಾರ. ಯಾರ್ದು ಸ್ಟ್ರಕ್ಚರ್ ಇಲ್ಲ, ಯಾರು ಹಾರ್ಡ್ ವರ್ಕ್ ಮಾಡ್ತಿಲ್ಲ, ಅವ್ರಿಗೆ ಇನ್ಕಮ್ ಬರ್ತಿಲ್ಲ. ಆದ್ರೆ ಸತ್ತಿರೋ ವ್ಯಕ್ತಿಗೆ ಇಷ್ಟು ದೊಡ್ಡ ಇನ್ಕಮ್ ಬರ್ತಿದೆ ಅಂತ ಹೇಳಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಾತ್ರ ಸಾಧ್ಯ. ಈ ವಿಚಾರಕ್ಕೆ ನಾವು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕಾಗಿದೆ. ಈ ವಿಚಾರಕ್ಕೆ ನಾವು ಹಾರ್ಡ್ ವರ್ಕ್ ಮಾಡ್ಬೇಕಾಗಿದೆ. ನಮ್ಮ ಸಮಾಜನ ಏಳ್ಗೆ ಮಾಡ್ಬೇಕಾಗಿದೆ. ನಮ್ ಜೊತೆ ಇರ್ತಕ್ಕಂಥವ್ರ ಕಣ್ಣೀರ್ ಒರೆಸ್ಬೇಕಾಗಿದೆ. ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ಬೇಕಾಗಿದೆ. ಬಡತನ ನಿರ್ಮೂಲನೆ ಮಾಡ್ಬೇಕಾಗಿದೆ. ಸುಮ್ಮನೆ ನಾನು ದೇಶಭಕ್ತ ಅಂತ ಹೇಳೋದಲ್ಲ. ಖಂಡಿತ ನಮ್ಮ ಜವಾಬ್ದಾರಿ ಸಿಕ್ಕಾಬಟ್ಟೆ ಇದೆ. ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ರೀಚ್ ಮಾಡಿಸ ಹೋಗೋಣ. ಹೋಗ್ಬಿಟ್ಟು ಕುತ್ಕೊಂಡು ಅವ್ರಿಗೆ ಅರ್ಥ ಮಾಡಿಸಿ ವಾಪಸ್ ಕರ್ಕೊಂಡ್ ಬರೋಣ. ಸೊ ದೊಡ್ಡದಾಗಿ ಪ್ರಾಡಕ್ಟ್ ರೇಂಜ್ ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ. ಎಲ್ಲರಿಗೂ ರೀಚ್ ಮಾಡಿಸೋಣ. ಶೇಪ್ ಶಿಫ್ಟ್, ವೈಟ್ ಲಾಸ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, FMCG, ಅಗ್ರಿಕಲ್ಚರ್ ಐಟಮ್ ಎಲ್ಲದನ್ನು ರೀಚ್ ಮಾಡಿಸ್ತಾ ಹೋಗೋಣ. ಓಕೆ, ಈಗ ಶಾಲಿನಿ ಮಾತಾಡ್ಬೇಕು ಅಂತ ರಿಕ್ವೆಸ್ಟ್ ಬಂದಿದೆ. ನೀವು ಮಾತಾಡಿದ್ರೆ ಚೆನ್ನಾಗಿರ್ತದೆ. ಉಳಿದವ್ರಿಗೂ ಕೂಡ ಸ್ವಲ್ಪ ಟೈಮ್ ಕೊಡ್ತೀನಿ, 30 ಸೆಕೆಂಡ್ ಅಥವಾ 45 ಸೆಕೆಂಡ್ ಹಿಂಗೆಲ್ಲ ನೀವು ಮಾತಾಡೋದಾದ್ರೆ ದಯವಿಟ್ಟು ನೀವು ಎಕ್ಸ್ಪ್ರೆಸ್ ಮಾಡಿ. ಓಕೆ, ನಿಮ್ಗೆ ಏನ್ ಅನಿಸ್ತಾ ಇದೆ, ನಿಮ್ಮ ಒಂದು ಏನು ಫ್ಯೂಚರ್ ಕಾಣ್ತಾ ಇದೆ. ಸೊ ನಿನ್ನೆ ರವಿ ಕುಲಕರ್ಣಿ ಅವರು ಮಾತಾಡ್ತಾ ಇದ್ರು. ಅವ್ರದ್ದು ಇನ್ಕಮ್ ಟೋಟಲ್ ರಿಟರ್ನ್ ಹೇಳ್ತಾ ಇದ್ರು. ನನಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 14%, 13% ಬಂದಿದೆ ಸರ್, ಬಹಳ ಖುಷಿಯಾಗಿ ಹೇಳ್ತಾ ಇದ್ರು. ಲಾಸ್ಟ್ ಪ್ಲಾನ್ ಫ್ಲಾಪ್ ಆದಾಗ್ಲೂ ಅವ್ರು ನೆಗೆಟಿವ್ ಮಾತಾಡ್ಲಿಲ್ಲ, ಮೆಚುರಿಟಿ ಇತ್ತು. ಸರ್ ನಾನ್ ಮಾಡೋದು ಸಿಕ್ಕಾಬಟ್ಟೆ ಇದೆ ಸರ್, ನಾನು ಎಲೆಕ್ಷನ್ ಹೋಗಲ್ಲ ಅಂತ ಹೇಳ್ತಾ ಇದ್ರು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅವ್ರ ಟೀಮಲ್ಲಿ ಬಂದಿರೋರು ಹೇಳ್ತಾ ಇದ್ರು. ನನ್ನ ಟೀಮಲ್ಲಿ 15% ರಿಟರ್ನ್ ಬಂದಿದೆ, 12% ರಿಟರ್ನ್ ಬಂದಿದೆ. ಸ್ವತಃ ಅವ್ರದ್ದು ಕೂಡ ಗ್ರೋತ್ ಆಗಿರೋದು ಎಲ್ಲ ಹೇಳ್ತಾ ಇದ್ರು. ಎಕ್ಸಾಂಪಲ್ ಹೇಳ್ತಿರೋದು ನಾನು ನಿಮಗೆ. ಇನ್ನು ಸಾಕಷ್ಟು ಸಕ್ಸಸ್ ಸ್ಟೋರಿ ಬರ್ತಾ ಇದೆ. ನಾವೆಲ್ಲರೂ ಕಾಯ್ತಾ ಇದೀವಿ. ಓಕೆ, ಏನು ಹುಟ್ಟು ದರಿದ್ರ ಆಗಿದ್ರು ಪರವಾಗಿಲ್ಲ, ಸಾವು ಚರಿತ್ರೆ ಸೃಷ್ಟಿ ಮಾಡ್ಬೇಕು ಅಂತೇಳಿ. ಸೊ ನಾವೆಲ್ಲರೂ ಚರಿತ್ರೆ ಸೃಷ್ಟಿ ಮಾಡೋಣ. ಎಸ್, ಶಾರ್ಟ್ ಆಗಿ ಯಾರು ಶೇರ್ ಮಾಡ್ಬೇಕು ಅಂತ ಇದ್ದೀರಾ? ಸೊ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಥವಾ ಹ್ಯಾಂಡ್ ರೈಸ್ ಮಾಡಿ. ನಿಮ್ದು ಇವಾಗ ವೇದಿಕೆ. ನಮ್ಮ ಹಳೆ ಲೀಡರ್ ನಟರಾಜ್ ಸರ್ ಆಗ್ಲಿ, ಎಲ್ರು ಮಾತಾಡ್ಬೇಕು. ನೀವು ಕಿಶೋರಿ ಆಗಿರ್ಬೋದು. ಓಕೆ, ಯಾರು ಮಹಾರಾಜ ಅಂತ ಹೆಸರು ಹಾಕೊಂಡಿದ್ದಾರೆ, ಯಾರು ಗೊತ್ತಾಗ್ತಿಲ್ಲ. ಎಲ್ರಿಗೂ ಓಪನ್ ಆಪ್ಷನ್ ಇದೆ. ಪಾಂಡು, ಪ್ರಸಾದ್, ಮೈಸೂರು ಟೈಗರ್ ಪ್ರಶಾಂತ್ ಇದ್ದಾರೆ, ಪ್ರವೀಣ್ ಭಾರದ್ವಾಜ್ ಇದ್ದಾರೆ, ಶ್ರೀನಿವಾಸ ಮೂರ್ತಿ, ಸುಬ್ಬು, ಉಮೇಶ್, ವಿಜಯಲಕ್ಷ್ಮಿ ಮೇಡಮ್. ಸೊ ಕ್ವಿಕ್ ಆಗಿ ಶಾರ್ಟ್ ಆಗಿ ಶೇರ್ ಮಾಡೋದಾದ್ರೆ ಶೇರ್ ಮಾಡಿ. ಏನ್ ಅನಿಸ್ತಾ ಇದೆ, ಏನ್ ತಗೊಂಡ್ರಿ ಟೇಕ್ ಅವೇ? ಸೊ ಇದ್ರದ್ದು ರೆಕಾರ್ಡಿಂಗ್ ಕೂಡ ಸಿಗ್ತದೆ. ಯಾರು ಮಿಸ್ ಆಗಿದ್ದಾರೆ ಅಥವಾ ಯಾರು ಫ್ಯಾಮಿಲಿ ಮಿಸ್ ಆಗಿದ್ದಾರೆ, ಕೆಲವರು ಲೇಟ್ ಆಗಿ ಜಾಯ್ನ್ ಆಗಿದ್ದಾರೆ, ಕೆಲವರು ಎಕ್ಸಿಟ್ ಆಗಿದ್ದಾರೆ, ಅವ್ರಿಗೂ ಕಳ್ಸಂತ್ರಿ ಅದನ್ನ. ಸೊ ಮೊಮೆಂಟಮ್ ನ ನಾವು ಮುಂದೆ ತಗೊಂಡು ಹೋಗ್ಬೇಕಾಗಿದೆ. ಸಮೀರ್ ಸರ್ಗೆ ಎಷ್ಟೊಂದು ಇದಿದೆ, ಎಕ್ಸ್ಪೆಕ್ಟೇಷನ್ ಇದೆ ಕರ್ನಾಟಕದ ಬಗ್ಗೆ. ಅವರಂತೂ ಕರ್ನಾಟಕದ ತವ್ರ ಮನೆ ಅಂತಾನೆ ಅನ್ಕೊಂಡಿದ್ದಾರೆ. ಸೊ ಅವ್ರಿಗೋಸ್ಕರ ಹೆಂಗೆ IPL ಅನ್ನ ವಿರಾಟ್ ಕೊಹ್ಲಿಗೋಸ್ಕರ ಗೆದ್ದಿದ್ದಾರೆ, 2011 ವರ್ಲ್ಡ್ ಕಪ್ ಅನ್ನ ಸಚಿನ್ಗೋಸ್ಕರ ಗೆದ್ದಿದ್ದಾರೆ. ಸಮೀರ್ ಸರ್ ತುಂಬಾ ಶ್ರಮ ಪಟ್ಟಿದ್ದಾರೆ, ತುಂಬಾ ಡೆಡಿಕೇಶನ್ ಮಾಡ್ತಿದ್ದಾರೆ. ಅವರು ಹೃದಯ ನೊಂದು ಹೋಗಿದೆ. ಸೊ ನಮ್ಮ ಟೀಮ್ನವರು ಅಂದ್ರೆ ಮೋದಿ ಕೇರ್ ಆಲ್ ಓವರ್ ಇಂಡಿಯಾದವರು ಸಫರಿಂಗ್ ಅಲ್ಲಿ ಇದಾರಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಅವ್ರು ಪೈನ್ ತಿಂತಾನೆ ಇದಾರೆ. ಮಂಡಿ ನೋವು ಇದ್ರು ಕೂಡ ಅವರು ಸರ್ಜರಿಗೆ ಹೋಗಿ ರೆಡಿ ಇಲ್ಲ. ನಿಮ್ಮೆಲ್ಲರ ನೋವು ನನಗೆ ದೊಡ್ಡದು. ನಾನು ಮಂಡಿ ನೋವು ನಾನು ತಡ್ಕೋತೀನಿ. ಡೈಲಿ 6-8 ಪೈನ್ ಕಿಲ್ಲರ್ ತಗೊಂತಾ ಇದ್ದಾರೆ.
ಈಗ ಹೋಗಿರ್ತಾರೆ ಮೋಸ್ಟ್ಲಿ ಸರ್ಜರಿಗೆ. ಸೊ ಖಂಡಿತ ನಾವೆಲ್ಲರೂ ರಿಟರ್ನ್ ಕೊಡ್ಬೇಕಾಗಿದೆ. ಸೊ ಯಶಸ್ಸಿನ ಮುಖಾಂತರ, ಸಾಧನೆ ಮುಖಾಂತರ, ಸೇವೆ ಮುಖಾಂತರ, ಕಾಂಟ್ರಿಬ್ಯೂಷನ್ ಮುಖಾಂತರ ನಾವು ಹೋಗೋಣ. ಸೊ ನನ್ನ ಒಂದು ಇನ್ಕಮ್ ನೋಡೋದು ಬೇಡ, ನನ್ನ ಟೈಟಲ್ ನೋಡೋದು ಬೇಡ, ಸಕ್ಸಸ್ ಅನ್ನ ನಾವು ಟೀಮಿಗೆ ಕೊಡಿಸ್ಬೇಕಾಗಿದೆ. ಅವ್ರ ಇನ್ಕಮ್ ಏನ್ ಬರುತ್ತಲ್ಲ, ಡೈರೆಕ್ಟರ್ಗಳಿಗೆ ಇನ್ಕಮ್ ಏನ್ ಬರ್ತಾ ಇದೆ ಅಲ್ಲಿ ನಿಲ್ಲೋದು ಬೇಡ, ಅಲ್ಲಿಂದ ಮುಂದೆ ತಗೊಂಡು ಹೋಗೋಣ. ಸೊ ದೊಡ್ಡ ಮಟ್ಟದ ಇನ್ಕಮ್ ರೀಚ್ ಆಗ್ತಿದೆ. ಸೊ ಸೇವಾ ಮನೋಭಾವದಿಂದ ನಾವೆಲ್ಲರೂ ಕೂಡ ರೆಡಿ ಆಗೋಣ. ಡೆಫಿನೆಟ್ಲಿ ದೊಡ್ಡ ಒಂದು ಪವಾಡ ಆಗ್ತಾ ಇದೆ ಇವಾಗ. ಓಕೆ ಸರ್, ಲಾಸ್ಟ್ ಯಾಕಂದ್ರೆ ಟೈಮ್ ವೆಲ್ಕಮ್. ಆಗಿರೋದ್ರಿಂದ ಸಿಂಪಲ್ ಆಗಿ ಹೇಳ್ತೀನಿ. Yes, madam. ಈ ಪ್ಲಾನ್ ನಿಜವಾಗ್ಲೂ ಲಾಸ್ಟ್ ಒಂದು ಸ್ವಲ್ಪ ದಿವಸದಿಂದ ನಾನು ತುಂಬಾ ಸ್ಟ್ರಗಲ್ ಪಟ್ಟಿದ್ದೆ ಟೀಮಲ್ಲಿ. ನಾನು ನನ್ಗೆ ಇನ್ಕಮ್ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಬರ್ತಾ ಇತ್ತು. ಮೋದಿ ವೇ ಅನ್ನೋದಕ್ಕಿಂತ ಆ ವಾಲ್ಯೂಮು ನಾನು ಮ್ಯಾಚ್ ಮಾಡ್ತಾ ಇರೋದ್ರಿಂದ ಬರ್ತಿತ್ತು. ಟೀಮಲ್ಲಿ ಕೆಲವು ಜನಕ್ಕೆ ವಾಲ್ಯೂಮ್ ಮ್ಯಾಚ್ ಮಾಡಿರೋದ್ರಿಂದ ಚೆನ್ನಾಗಿ ಬಂದಿತ್ತು ಸರ್. ಆದ್ರೆ ಕೆಲವು ಜನಕ್ಕೆ ತುಂಬಾನೇ, ನಾಗರಾಜ್ ಅಂತೂ, ನಮ್ ನಾಗರಾಜು ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ಟ. ಅವ್ರ ಡೌನ್ ಲೈನ್ಸ್ ಇನ್ಕಮ್ ನೋಡ್ಬಿಟ್ಟು ಅವ್ನ್ ನೋಡಿ ನಾನು ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಯಾವಾಗ ಫಿಲ್ಲರ್ ಅನ್ನೋ ಒಂದು ಮೈನ್ ಅವರು ಇದಾದಾಗ ಅಪ್ಲೈನ್ಗೂ ಸ್ವಲ್ಪ ಹೇಗಿದ್ರು ನಾವು ಮನಸತ್ವ ಅಂತ ಇರುತ್ತಲ್ಲ, ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಒಂದು ಕಡೆ ಸಮೀರ್ ಮೋದಿ ಸಾರು ಅವ್ರ ಇಂಟೆನ್ಷನ್ ಅಲ್ಲಿ ಅವರು ಮಾಡಿಲ್ಲ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಸ್ಟಾರ್ಟ್ ಮಾಡಿದ್ದು. ಅದೇ ಇದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಒಂದು ಪ್ಲಾನ್ ತುಂಬಾ ಚೆನ್ನಾಗಿ, ನಿಜವಾಗ್ಲೂ ಹೇಳ್ತೀನಿ, ನಮ್ ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಒಳ್ಳೆ ಇನ್ಕಮ್ ಬಂದಿದೆ. ಮೇನ್ ಪಿಲ್ಲರ್ಸ್ಗೂ ಸಹ ಒಳ್ಳೆ ಇನ್ಕಮ್ ಬಂದಿದೆ. ನನಗೂ ಅಷ್ಟೇ. ಯಾವಾಗ ನಾನೇನು ವಾಲ್ಯೂಮ್ಸ್ ಕೊಡ್ತಿದ್ದೆ ಅದರಲ್ಲಿ 50% ಬಂದಿರೋದು, ಅದಕ್ಕೆ ನನ್ಗೆ ಹಳೆ ಇನ್ಕಮ್ ಬಂದಿದೆ ಸರ್. ಗ್ರೋತಿಂಗ್ ನೋಡಿದ್ರೆ ನಿಜವಾಗ್ಲೂ ಸಖತ್ತು ಗ್ರೋತಿಂಗ್ ಆಗಿದೆ, ಇನ್ಕಮ್ ಗ್ರೋತಿಂಗು. ಅದಕ್ಕೆ ಪ್ರತಿಯೊಬ್ಬರಿಗೂ ಫೀಲ್ಡ್ಗೆ ಹೋಗ್ಬಿಟ್ಟು 1-to-1 ಮಾಡಿ, ನಾನು ಸಹ ಏನು ಎಲ್ಲರೂ ಹೇಳಿದಾರಲ್ಲ ರವೀಂದ್ರ ಶಿಯಾನಿ ತರ, ಇವತ್ತೂ ಸಹ 2-3 ಕಡೆ ಹೋಗಿ ಅವ್ರ ಹತ್ರ ಕುತ್ಕೊಂಡು 1-to-1 ಮಾಡಿ ಅವ್ರನ್ನ ವಾಪಸ್ ತಗೊಂಡ್ಬರ್ತಾ ಇದ್ದೀನಿ. ಎಲ್ಲಾರ್ನು ರೀಸ್ಟಾರ್ಟ್ ಮಾಡೋದಕ್ಕೆ. ಕೆಲವು ಜನ ಮನೆಗೆ ತಗೊಳೋದಕ್ಕೂ ಕಷ್ಟ ಆಗೋ ತರ ಇನ್ಕಮ್ ಬರ್ತಿತ್ತು, ಅವ್ರನ್ನೆಲ್ಲ ಮತ್ತೆ ಓವರ್ಕಮ್ ಮಾಡಿ ಮಾಡ್ತಿದ್ದೀನಿ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್. ಸರ್. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂಬೇಡ್ಕರ್ ಭವನದ್ದು ತುಂಬಾ ಖುಷಿ ಕೊಡ್ತಾ ಇದೆ, ಎಲ್ಲರೂ ಒಟ್ಟಿಗೆ ಸೇರೋ ಅಂತ ಒಂದು ವೇದಿಕೆ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಎಲ್ಲಾ ಲೀಡರ್ಸ್ಗೂ. ಥ್ಯಾಂಕ್ ಯು. ಕರ್ನಾಟಕದ ಒಂದು ಅಭ್ಯುದಯ, ನಮ್ಮ ದೇಶದ ಅಭ್ಯುದಯಕ್ಕೆ ನೀವೆಲ್ಲರೂ ಕೂಡ ಕಂಕಣದ ಕೊಟ್ಟು ನಿಂತ್ಕೊಂಡಿದ್ದೀರಾ. ಖುಷಿ ಆಗುತ್ತೆ. ಯಾವತ್ತೂ ಕೂಡ ನೀವೆಲ್ಲರೂ ಕೂಡ ಕಮಾಂಡೋಗಳು, ಸೋಲ್ಜರ್ಗಳು. ಎಸ್ ಸ್ನೇಹಿತರೆ, ನಾವೆಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಣ. ಎಲ್ರಿಗೂ ಕೂಡ ಒಂದು ವೇವ್ಸ್ ಅನ್ನ ಕ್ರಿಯೇಟ್ ಮಾಡೋಣ, ಮೊಮೆಂಟಮ್ ನ ತೋರಿಸ್ತಾ ಹೋಗೋಣ. ಏನೆಲ್ಲ ನಿಮ್ಮ ಟೀಮಲ್ಲಿ ಪಾಸಿಟಿವ್ ಇದೆ, ಗ್ರೋತ್ ಆಗಿರೋದು ಅಥವಾ ಆಕ್ಷನ್ ಮಾಡತಕ್ಕಂಥದ್ದು ಅಥವಾ ಇನ್ನೇನೇ ಈವೆಂಟ್ಗಳು ಆಗಿರ್ತಕ್ಕಂಥದ್ದು, ಸಕ್ಸಸ್ ಸೀಕ್ರೆಟ್ಸ್ ವಿಡಿಯೋಗಳು ದಯವಿಟ್ಟು ಶೇರ್ ಮಾಡಿ. ಎಲ್ರಿಗೂ ಹೆಲ್ಪ್ ಆಗುತ್ತೆ. ಶೇರಿಂಗ್ ಈಸ್ ಕೇರಿಂಗ್ ಅಂತ ಹೇಳ್ತಾ ಇರ್ತೀವಿ. ಬರೀ ನಮ್ಮ ಹತ್ರ ಇಟ್ಕೊಳ್ಳೋದಲ್ಲ, ಸಕ್ಸಸ್ ಆಗಿರೋದನ್ನ, ವಿಶೇಷವಾದ ಸಕ್ಸಸ್ ಸ್ಟೋರಿ ಆಗಿರ್ಬೋದು, ಅದನ್ನ ನಾವು ಶೇರ್ ಮಾಡ್ತಾ ಹೋಗೋಣ. ಇನ್ಕಮ್ ಏನ್ ಶೇರ್ ಮಾಡೋದು ಬೇಕಾಗಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಬೇರೆ ತರ ಎಫೆಕ್ಟ್ ಆಗೋ ತರ. ಓಕೆ, ಸೊ ಇನ್ಕಮ್ ಶೇರ್ ಮಾಡ್ದಲೇನೆ ಸೊ ಟೈಟಲ್ ಖಂಡಿತ ನಾವು ತೋರಿಸೋಣ, ಇಲ್ಲ ಅಂತ ಹೇಳ್ತಿಲ್ಲ. ಒಟ್ಟಾರೆಯಾಗಿ ಮೊಮೆಂಟಮ್ ದೊಡ್ಡದಾಗಿ ಬರಬೇಕು. ಸೊ ತುಂಬಾ ಜನ ಇನ್ಆಕ್ಟಿವ್ ಆಗಿದ್ದಾರೆ, ನೆಗೆಟಿವ್ ಆಗಿದ್ದಾರೆ, ಅವ್ರನ್ನೆಲ್ಲ ವಾಪಸ್ ಕರ್ಕೊಂಡ್ ಬರ್ತಾ ಹೋಗೋಣ. ಓಕೆ, ಸೊ ಲಾಸ್ಟ್ ಅವಕಾಶ ಯಾರಾದ್ರೂ ಇದ್ರೆ ಶೇರ್ ಮಾಡ್ಬೋದು, ಅದರ್ವೈಸ್ ನಾವು ಕಾಲನ್ನ ಎಂಡ್ ಮಾಡ್ತೀವಿ. ಯಾರಾದ್ರೂ ಇದ್ದೀರಾ ಲಾಸ್ಟ್ ಶೇರ್ ಮಾಡೋರು? ಓಕೆ, ಫೈನ್ ಫ್ರೆಂಡ್ಸ್, ತುಂಬಾ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದೀರಾ, ಖುಷಿ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಹೋಗೋಣ. ಸೊ ಓನರ್ಶಿಪ್ ಮೆಂಟಾಲಿಟಿ ಇರಬೇಕು, ನಮ್ಮೆಲ್ಲರಿಗೂ ಕೂಡ ಬೇಸಿಕ್ ಮಾಡ್ತಾ ಹೋಗ್ಬೇಕು. ಅಂಡ್ ಎಲ್ಲರದು ಕೂಡ BV ಇಮಿಡಿಯೇಟ್ಲಿ ಪರ್ಸನಲ್ ಪರ್ಚೇಸ್ಗಳು ಆಗ್ತಾ ಹೋಗ್ಬೇಕು. ವೆಯ್ಟ್ ಮಾಡೋದು ಬೇಡ. ಮಂತ್ ಎಂಡ್ ವರೆಗೂ ಸಾಕಷ್ಟು ಹೋಮ್ ಮೀಟಿಂಗ್ ಮಾಡ್ತಾ ಹೋಗ್ಬೇಕು, ಈವೆಂಟ್ ಮಾಡ್ತಾ ಹೋಗ್ಬೇಕು. ಅಂಬೇಡ್ಕರ್ ಭವನ್ ಟಿಕೆಟ್ ಕ್ಯಾಶ್ ಅಂಡ್ ಕ್ಯಾರಿ ಇಮಿಡಿಯೇಟ್ಲಿ ತಗೊಂಡ್ಬಿಡಿ. ಓಕೆ, ಎಸ್, ಇವತ್ತು ಯಾರೆಲ್ಲ ಲೀಡರ್ಗಳು ನಿಮ್ಮ ಅನುಭವ ಹಂಚ್ಕೊಂಡಿದ್ದೀರಾ, ನಿಮ್ಮ ವಿಸ್ಡಮ್ ಶೇರ್ ಮಾಡಿದ್ದೀರಾ, ಹ್ಯಾಟ್ಸ್ ಆಫ್, ಸಲ್ಯೂಟ್. ಇದೇ ನಮ್ಮ ಕರ್ನಾಟಕದ ಒಂದು ಮಹಾಶಕ್ತಿ. ನಾವೆಲ್ಲರೂ ಕೂಡ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕನಸನ್ನ ಹಿಡ್ಕೊಂಡು ಎಲ್ರಿಗೂ ಕೂಡ ರೀಚ್ ಮಾಡಿಸ್ತಾ ಹೋಗೋಣ. ಯಶಸ್ಸಿನ ಒಂದು ಹ್ಯಾಪಿನೆಸ್ ಆಗಿರ್ಬೋದು, ಯಶಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ನಾವು ರೀಚ್ ಮಾಡಿಸ್ತಾ ಹೋಗೋಣ. ಎಲ್ಲರಿಗೂ ಶುಭವಾಗ್ಲಿ, ಶುಭರಾತ್ರಿ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಬಾಯ್ ಬಾಯ್. ಮಂಜು, ಕಾಲ್ ಎಂಡ್ ಮಾಡಮ್ಮ.